ಶ್ರೀಗಳ ಸಾವಿನ ಪ್ರಕರಣವನ್ನ ತನಿಖೆಗೆ ವಹಿಸ್ತೀವಿ ಅಂತ ಈಗಾಗಲೇ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿರೂರು ಶ್ರೀಗಳ ಸಾವಿನ ಬಗ್ಗೆ ಹಲವು ಅನುಮಾನಗಳು ಕೇಳಿ ಬರ್ತಾ ಇದೆ, ಕೆಲವೊಂದು ಕಾರಣಗಳು ಕೂಡ ಕೇಳಿ ಬರ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಶ್ರೀಗಳ ಸಾವಿನ ಪ್ರಕರಣವನ್ನ ತನಿಖೆಗೆ ವಹಿಸ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಬಹಳಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಶ್ರೀಗಳ ಸಾವಿನ ಕುರಿತಾಗಿ. ಅವರ ಭಕ್ತಗಣದಿಂದ ಅವರ ಆಪ್ತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅನುಮಾನ ಇದೆ, ಯಾಕೆಂದ್ರೆ ಫುಡ್ ಪಾಯ್ಸನಿಂಗ್ ಇಂದ ಶ್ರೀಗಳು ವಿಧಿವಶರಾಗ್ತಾರೆ ಅನ್ನೋದನ್ನ ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ. ಇದು ಅಸಹಜ ಸಾವು, ತನಿಖೆ ಆಗಬೇಕು ಅಂತ ಕೂಡ ಆಗ್ರಹ ಮಾಡಿದ್ರು. ಈಗ ಅದರಂತೆ ಶ್ರೀಗಳ ಸಾವಿನ ಪ್ರಕರಣವನ್ನ ತನಿಖೆಗೆ ವಹಿಸ್ತೀವಿ ಅಂತ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾದ್ ನೋಡ್ಬೇಕಾಗತ್ತೆ ತನಿಖೆಯ ನಂತರದಲ್ಲಿ ಏನೇನು ಬೆಳವಣಿಗೆಗಳು ಆಗತ್ತೆ ಅಂತ. ಕೃಷ್ಣ ಮಠದಲ್ಲಿ ಪರ್ಯಾಯದಲ್ಲಿ ಇದ್ದಂತ ಹಿಂದೆ ಶ್ರೀ ಶಿರೂರ್ ಸ್ವಾಮೀಜಿ ಅವರು ತೀರ್ಕೊಂಡಿದ್ದಾರೆ. ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅದರ ಹಿಂದೆ ಈಗಾಗಲೇ ಕೆಲವು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂಥದ್ದೇನಾದರೂ ಇದ್ರೆ ನಾವು ಪರಿಶೀಲನೆ ಮಾಡ್ತೇವೆ. ಹೌದು, ಫುಡ್ ಪಾಯ್ಸನ್ ಅಂತ ಹೇಳ್ತಾ ಇದ್ದಾರೆ, ಅನುಮಾನಾಸ್ಪದ ಅಂತ ಹೇಳ್ತಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಏನು ಮುಂದೆ ವಿಚಾರಗಳು ಬರ್ತದೆ ಅದ್ರ ಬಗ್ಗೆ ಖಂಡಿತವಾಗಿ ವಿಚಾರ ಮಾಡ್ತೇವೆ. ಉಡುಪಿ ಕೃಷ್ಣ ಮಠದಲ್ಲಿ ಪರ್ಯಾಯದಲ್ಲಿ ಇದ್ದಂಥ ಹಿಂದೆ ಶ್ರೀ ಶಿರೂರ್ ಸ್ವಾಮೀಜಿ ಅವರು ತೀರ್ಕೊಂಡಿದ್ದಾರೆ. ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅದರ ಹಿಂದೆ ಈಗಾಗಲೇ ಕೆಲವು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂಥದ್ದೇನಾದರೂ ಇದ್ರೆ ನಾವು ಪರಿಶೀಲನೆ ಮಾಡ್ತೇವೆ. ಹೌದು, ಫುಡ್ ಪಾಯ್ಸನ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶ್ರೀಗಳ ಸಾವಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳು ಇಲ್ಲಿ ನಮ್ಮನ್ನ ಕಾಡ್ತಾ ಹೋಗುತ್ತೆ. ಆ ರೀತಿಯಾದಂತಹ ಅನುಮಾನಗಳು, ಪ್ರಶ್ನೆಗಳು ಏನೇನು ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ಒಬ್ಬರಿಗೆ ಮಾತ್ರ ಫುಡ್ ಪಾಯ್ಸನ್ ಹೇಗಾಯ್ತು ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಆ ಆಹಾರವನ್ನ ತಿಂದವರಿಗೆಲ್ಲರಿಗೂ ಫುಡ್ ಪಾಯ್ಸನ್ ಆಗಬೇಕಾಗಿತ್ತು. ಬೇರೆ ಯಾರಿಗೂ ಕೂಡ ಇಲ್ಲಿ ಫುಡ್ ಪಾಯ್ಸನ್ ಆಗಿಲ್ಲ. ಸ್ವಾಮೀಜಿಗಳು ರಕ್ತವಾಂತಿಯನ್ನ ಮಾಡಿದ್ದಾರಂತೆ ಅಂತ ಹೇಳ್ತಿದ್ದಾರೆ. ಫುಡ್ ಪಾಯ್ಸನ್ ಆದ್ರೆ ರಕ್ತವಾಂತಿ ಕೂಡ ಆಗೋದಿಲ್ಲ. ಹೀಗಾಗಿ ಫುಡ್ ಪಾಯ್ಸನಿಂಗ್ ಬಗ್ಗೆನೇ ಇಲ್ಲಿ ತುಂಬಾನೇ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ದಿನೇಶ್ ರಾವ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಫುಡ್ ಪಾಯ್ಸನಿಂಗ್ ಆಗುವಂತ ಸಂದರ್ಭದಲ್ಲಿ ಆಗುವಂತ ಸಿಂಪ್ಟಮ್ಸೇ ಬೇರೆಯದ್ದಾಗಿರುತ್ತೆ. ಆದ್ರೆ ಇಲ್ಲಿ ಬ್ಲಡ್ ವಾಮಿಟಿಂಗ್ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ ಅಂದ್ರೆ ಫುಡ್ ಪಾಯ್ಸನಿಂಗ್ ಇಂದ ಯೂಶುವಲಿ ಈ ರೀತಿಯಾಗಿ ಆಗೋದಿಲ್ಲ, ಬೇರೆ ಏನೋ ಕಾರಣಗಳು ಇರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಬೇಕಂತಾನೆ ಸ್ವಾಮೀಜಿಗಳಿಗೆ ವಿಷಪ್ರಾಶನವನ್ನ ಮಾಡಿಸಿರಬಹುದು ಅನ್ನುವಂತ ಅನುಮಾನಗಳನ್ನ ಇಲ್ಲಿ ಭಕ್ತರು ಕೂಡ ಅದನ್ನೇ ಹೇಳ್ತಾ ಇರೋದ್ರಿಂದ ಇವರ ಸಾವಿನ ಕುರಿತಾಗಿ ಅನೇಕ ಅನುಮಾನಗಳು ಕೂಡ ಇಲ್ಲಿ ನಮಗೆ ಕಾಡ್ತಾ ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಫುಡ್ ಪಾಯ್ಸನಿಂಗ್ ಆದ್ರೆ ಏನೆಲ್ಲ ಆಗುತ್ತೆ, ಆದ್ರೆ ಶ್ರೀಗಳ ವಿಚಾರದಲ್ಲಿ ಅದಾಗಿಲ್ಲ ಅನ್ನುವಂತ ವಿಚಾರಗಳು ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಈ ಕುರಿತಂತೆ ಫೋರೆನ್ಸಿಕ್ ತಜ್ಞರಾಗಿದ್ದಂತಹ ದಿನೇಶ್ ರಾವ್ ಅವರು ಏನೇನು ಮಾತನಾಡಿದ್ದಾರೆ, ಏನ್ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಪಾಯ್ಸನಿಂಗ್ ಅಂತ ಈ ಕೇಸ್ ನಲ್ಲಿ ನೀವು ಅನುಮಾನ ಪಟ್ಟಾಗೆ ಅದರಲ್ಲಿ ಡೆಫಿನೆಟ್ಲಿ ಸಮ್ ಜಿನ್ಯೂನಿಟಿ ಅಂದ್ರೆ ಸಂಶಯಕ್ಕೆ ಬೇಕಾದಷ್ಟು ಕಾರಣಗಳು ಇದೇ ಇದೆ. ಸೊ ಯಾಕಂದ್ರೆ ಫುಡ್ ಪಾಯ್ಸನಿಂಗ್ ಒಬ್ರಿಗೆ ಹೇಗೆ ಫುಡ್ ಪಾಯ್ಸನಿಂಗ್ ಆಯ್ತು? ಯಾಕಂದ್ರೆ ಯೂಶಲಿ ಫುಡ್ ಪಾಯ್ಸನಿಂಗ್ ಅಂದ್ರೆ ಆ ಫುಡ್ ಆಹಾರನ ಯಾರ್ಯಾರು ತಿಂದಿರ್ತಾರೆ ಅವ್ರಿಗೆಲ್ಲ ಏನಾದ್ರೂ ಈ ತರ ಸಿಮಿಲರ್ ಸಿಂಪ್ಟಮ್ಸ್ ಇರ್ಬೇಕಾಗಿತ್ತು. ಬಟ್ ಅದು ಈ ಕೇಸ್ ನಲ್ಲಿ ಕಾಣಿಸ್ತಾ ಇಲ್ಲ. ಒಬ್ರಿಗೆ ಫುಡ್ ಪಾಯ್ಸನಿಂಗ್ ಆಗಾದ್ರೆ ಅಲ್ಲಿ ಒಂದು ಅನುಮಾನ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್ ಇವರು ವಾಮಿಟಿಂಗ್ ಮಾಡಿದ್ರು, ವಾಮಿಟಿಂಗ್ ನಲ್ಲಿ ಬ್ಲಡ್ ಎಲ್ಲ ಬಂತು ಅಂತ ಹೇಳ್ತಾರೆ. ಈ ಫುಡ್ ಪಾಯ್ಸನಿಂಗ್ ನಲ್ಲಿ ಬ್ಲಡ್ ಎಲ್ಲ ಬರೋದು ಇದು ಡೆಫಿನೆಟ್ಲಿ ಇಟ್ ಇಸ್ ಸಸ್ಪಿಷಿಯಸ್. ಯಾಕಂದ್ರೆ ಫುಡ್ ಪಾಯ್ಸನಿಂಗ್ ಅಲ್ಲಿ ಡಾಕ್ಟರ್ ಡಿಸಿಷನ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ನೋಡಿ, ಫುಡ್ ಪಾಯ್ಸನಿಂಗ್ ಅನ್ನೋದಕ್ಕೆ ಯೂಶಲಿ ಬ್ಲಡ್ ವಾಮಿಟಿಂಗ್ ಬರೋದಿಲ್ಲ. ದಟ್ ಇಸ್ ನಂಬರ್ ಒನ್. ಯಾಕಂದ್ರೆ ಫುಡ್ ಪಾಯ್ಸನಿಂಗ್ ನಲ್ಲಿ ಇಟ್ ಶುಡ್ ಬಿ ಎ ಬ್ಯಾಕ್ಟೀರಿಯಲ್ ಫುಡ್ ಪಾಯ್ಸನಿಂಗ್ ಆರ್ ಡ್ಯೂ ಟು ಟಾಕ್ಸಿನ್ಸ್ ಅಂತ ನಾವು ಹೇಳ್ತೇವೆ. ಟಾಕ್ಸಿನ್ಸ್ ಅಲ್ಲಿ ಯೂಶಲಿ ಸೆಂಟ್ರಲ್ ನರ್ವ್ ಸಿಸ್ಟಮ್ಸ್ ಇದೆ, ನರ್ವ್ ಸಿಸ್ಟಮ್ಸ್ ಇರುತ್ತೆ. ಅದು ಈ ಕೇಸ್ ನಲ್ಲಿ ಅದು ಕಂಡು ಬಂದಿಲ್ಲ. ಬ್ಯಾಕ್ಟೀರಿಯಲ್ ಫುಡ್ ಪಾಯ್ಸನಿಂಗ್ ನಲ್ಲಿ ಅದರ ಸಿಂಪ್ಟಮ್ಸೇ ಬೇರೆ, ಅದಕ್ಕೂ ಈಗಿರೋ ಸಿಂಪ್ಟಮ್ಸ್ಗೂ ಹೋಲಿಕೆ ಇಲ್ಲ. ಅದಲ್ಲದೆ the duties of doctor in case of this suspected poisoning andre first is information to the police and second are postmortem. ಅದಲ್ಲದೆ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಇವರು ವೊಮಿಟರ್ಸ್ ಏನ್ ಮಾಡಿದ್ದಾರೆ, ವಾಮಿಟಿಂಗ್ ಏನ್ ಮಾಡಿದ್ದಾರೆ, ಆ ವೊಮಿಟರ್ಸ್ ಕಲೆಕ್ಟ್ ಮಾಡಬೇಕಾಗತ್ತೆ, ರಕ್ತ ಕಲೆಕ್ಟ್ ಮಾಡಬೇಕಾಗತ್ತೆ, ಪ್ಲಸ್ ಅವರ ಯೂರಿನ್
ಇದೆಲ್ಲವನ್ನು ಹಾಸ್ಪಿಟಲ್ ಅಲ್ಲೇ ಕಲೆಕ್ಟ್ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಅಲ್ಲಿ ಅಲ್ಲ. ಇದು ಹಾಸ್ಪಿಟಲ್ ಇದ್ದಾಗ ಇಟ್ ಈಸ್ ದ ಕಂಪಲ್ಸರಿ ಡ್ಯೂಟಿ ಆಫ್ ದ ಡಾಕ್ಟರ್ ಟು ಕಲೆಕ್ಟ್ ದೋಸ್ ಸ್ಯಾಂಪಲ್ಸ್. ಈಗ ಪೋಸ್ಟ್ ಮಾರ್ಟಮ್ ನಲ್ಲಿ ಅವರೇ ಆದ ಒಂದು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ. ಈ ಎರಡು ಹೋಲಿಕೆ ಮಾಡಿ ಇದು ಯಾವ ತರ ಪಾಯ್ಸನ್, ಇದರ ಕ್ವಾಂಟಿಟಿ ಎಷ್ಟಿತ್ತು ರಕ್ತದಲ್ಲಿ, ಮೂತ್ರದಲ್ಲಿ ಎಷ್ಟಿತ್ತು, ಯಾವಾಗ ತಕೊಂಡ್ರು, ಇದು ಇವರೇ ತಕೊಂಡ್ರದ ಇಲ್ಲ ಬೇರೆಯವ್ರು ಹಾಕಿರದ, ಇದೆಲ್ಲ ಒಂದು ನಾವು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಸಾಧ್ಯ. ಫುಡ್ ಪಾಯ್ಸನಿಂಗ್ ಅಂತ ಈ ಕೇಸ್ ನಲ್ಲಿ ಅಂದ್ರೆ ಇಲ್ಲಿ ಯಾವ ರೀತಿ ಅನುಮಾನಗಳು ಕಾಡುತ್ತೆ ಅನ್ನೋದಕ್ಕೆ ವಿಧಿವಿಜ್ಞಾನ ತಜ್ಞರು ಹೇಳಿಕೆಯನ್ನ ನೋಡಿದ್ರೆ ಹಾಗನ್ಸುತ್ತೆ. ಯಾಕೆಂದ್ರೆ ಬ್ಲಡ್ ವಾಮಿಟಿಂಗ್ ಆಯ್ತು ಅನ್ನೋದಾದ್ರೆ ಇದು ಫುಡ್ ಪಾಯ್ಸನಿಂಗ್ ಇಂದ ಆಗಿರೋದಲ್ಲ, ಇದು ವಿಷಪ್ರಾಶನದಿಂದ ಆಗಿರುವಂತಹ ಚಾನ್ಸಸ್ ಇರಬಹುದು ಅನ್ನುವಂತ ಅನುಮಾನ ಅವ್ರಿಗೂ ಕೂಡ ಇದೆ. ತನಿಖೆ ಆದ ಮೇಲೆ ಕೂಡ ಗೊತ್ತಾಗುತ್ತೆ. ಯಾಕೆಂದ್ರೆ ಈಗ ಅಂತ ಒಂದು ಮಾದರಿಗಳನ್ನ ಆಸ್ಪತ್ರೆಯ ವೈದ್ಯರು ಕಲೆಕ್ಟ್ ಮಾಡಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ತಲುಪಿಸಿದ ನಂತರ ಅದೊಂದು ರೀತಿಯ ರಿಪೋರ್ಟ್ ಬರೋದಕ್ಕೂ ಕೂಡ 6 ರಿಂದ 7 ವಾರಗಳೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1.5 ತಿಂಗಳ ಹತ್ತತ್ರ ಆ ರಿಪೋರ್ಟ್ ಸಿಗುತ್ತೆ. ನಂತರದಲ್ಲಿ ಗೊತ್ತಾಗುತ್ತೆ ಏನು ಕಾರಣ ಇತ್ತು ಶ್ರೀಗಳು ಸಾವನ್ನಪ್ಪೋದಕ್ಕೆ ಅನ್ನುವಂತ ವಿಚಾರ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೂಡ ಕೆಲವೊಂದು ಮಾಹಿತಿಗಳು ಗೊತ್ತಾಗುತ್ತೆ. ಆದ್ರೆ ಅದೊಂದನ್ನೇ ಇಲ್ಲಿ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಅದರ ಜೊತೆಗೆ ಅವರು ಬ್ಲಡ್ ವಾಮಿಟಿಂಗ್ ಏನ್ ಮಾಡ್ಕೊಂಡಿದ್ರು, ಆ ರಕ್ತದ ಮಾದರಿ ಜೊತೆಗೆ ಯೂರಿನ್ ಟೆಸ್ಟ್, ಕೆಲವೊಂದು ಟೆಸ್ಟ್ ಗಳನ್ನ ಮಾಡಬೇಕಾಗತ್ತೆ. ಅವರು ಹಾಕಿದಂತಹ ಉಡುಪನ್ನು ಕೂಡ ನಾವು ಒಂದು ರೀತಿಯಾಗಿ ಟೆಸ್ಟ್ ಮಾಡಿದ ನಂತರ ಕೆಲವೊಂದು ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಕೇಮಾರು ಮಠದ ಈಶಾ ವಿಠಲದಾಸ ಸ್ವಾಮೀಜಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಕೂಡ ನಾವೀಗ ಮಾತನಾಡೋಣ. ನಮಸ್ತೆ ಶ್ರೀಗಳೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಶ್ರೀಗಳೀಗ ಸಾಕಷ್ಟು ಅನುಮಾನಗಳನ್ನ ನೀವು ಕೂಡ ವ್ಯಕ್ತಪಡಿಸಿದ್ರಿ. ಇದು ಅಸಹಜ ಸಾವು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ, ತನಿಖೆ ಆಗಬೇಕು ಅಂತ ಕೂಡ. ಈಗ ತನಿಖೆಗೆ ಆಗ್ರಹ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ? ಹಲೋ, ಕೇಳ್ತಾ ಇಲ್ಲ ನನಗೆ. ಹಲೋ, ಕೇಳ್ತಾ ಇಲ್ಲ. ಶ್ರೀಗಳಿಗೆ ಕೇಳಿಸ್ತಾ ಇದೆಯಾ? ಈಗ ನಾನು ಮಾತಾಡ್ತಾ ಇದ್ದೀನಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಶ್ರೀಗಳೇ? ಈಗ ಕೇಳ್ತಾ ಇದೆ, ಹೇಳಿ. ಶ್ರೀಗಳೀಗ ತನಿಖೆಗೆ ಆಗ್ರಹ ಕೂಡ ತಾವು ಮಾಡಿದ್ರಿ, ತನಿಖೆ ಆಗ್ಬೇಕು ಅಂತ. ಈಗ ಉಪಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಯಾವ ರೀತಿ ತನಿಖೆ ಆಗ್ಬೇಕು, ಏನೆಲ್ಲ ಸತ್ಯಾಸತ್ಯತೆ ಹೊರ ಬರಬೇಕು ಅಂತ ಬಯಸ್ತೀರಾ? ನೋಡಿ, ಸ್ವಾಮೀಜಿ ಅವರ ಹತ್ರ ನಾನು 4-5 ದಿವಸ ಮುಂಚೆ ನಾನು ಮಾತಾಡಿದ್ದೀನಿ, ಖುದ್ದು ನಾನು ಮಾತಾಡಿದ್ದೀನಿ. ನಾವು ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ರೆಡಿಯಾಗಿದ್ದೀವಿ. ಬುಧವಾರ ಅಥವಾ ಗುರುವಾರ ನಾವು ಕೇಸ್ ಫೈಲ್ ಮಾಡೋದು ಕೋರ್ಟಲ್ಲಿ ಅಂತೇಳಿ ನಾವು ಡಿಸೈಡ್ ಮಾಡಿದ್ದೀವಿ, ನಮ್ಮ ಲಾಯರ್ ಕಾನೂನು ವಕೀಲರು ರವಿಕಿರಣ್ ಮುರುಡೇಶ್ವರ್ ಮೂಲಕ. ಈ ಮಧ್ಯದಲ್ಲಿ ಗೊಂದಲಗಳಾಗಿದೆ. ಸ್ವಾಮೀಜಿ ಏನು ಸಾಯುವಂಥ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಸ್ವಾಮೀಜಿ ಅಷ್ಟು ಒಂದು ಸ್ವಲ್ಪ ನಿಶಕ್ತಿ ಇದ್ದಿರ್ಬೋದು, ಆದರೆ ಸಾಯುವಂಥ ಸ್ಥಿತಿಯಲ್ಲಿ ಸ್ವಾಮೀಜಿ ಇರಲಿಲ್ಲ. ಅದಕ್ಕಾಗಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅದು ಸಮಗ್ರ ತನಿಖೆ ಮಾಡಬೇಕು, ಉನ್ನತ ಮಟ್ಟ ತನಿಖೆ ಮಾಡಬೇಕು. ಕೂಡಲೇ ಸರ್ಕಾರ ಅದಕ್ಕೆ ಮಧ್ಯಪ್ರವೇಶಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದಕ್ಕಿಂತ ಮುಂಚೆ ಒಂದ್ಸರಿ ಮನವಿ ಮಾಡಿದ್ದೇವೆ, ಈ ಥರ ಗೊಂದಲ ಇದೆ ಅಂತೇಳಿ. ಅದಕ್ಕೂ ಏನು ಪೊಲೀಸ್ ಇಲಾಖೆಗೆ ಅವರ IG ಅವರಿಗೆ ಕಳಿಸ್ತೇನೆ ಅಂತೇಳಿ ಹೇಳಿದ್ದಾರೆ. ಇನಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಇಷ್ಟ ತನಕ ಪೊಲೀಸ್ ಇಲಾಖೆಯಿಂದ ಯಾವುದೇ ಒಂದು ಉಪಯುಕ್ತವಾದಂತಹ ಮಾಹಿತಿಗಳು ಬಂದಿಲ್ಲ. ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿದಾಗ ಇದು ಸಿವಿಲ್ ಮ್ಯಾಟರ್ ಅಂತೇಳಿ ತಿಳಿಸಿದ್ದಾರೆ. ಇದಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಹೋಗುದಂತೇಳಿ ನಿರ್ಣಯ ಮಾಡಿದಾಗ ಈ ಗೊಂದಲ ಆಗಿದೆ. ಇದು ನಮಗೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅಂದ್ರೆ ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೂ ಕೂಡ ರೆಡಿಯಾಗಿದ್ರಿ ನೀವು. ಈ ಸಂದರ್ಭದಲ್ಲಿ ಈಗ ಯಾರ ಮೇಲಾದ್ರೂ ಅನುಮಾನ ಏನಾದ್ರೂ ವ್ಯಕ್ತ ಆಗ್ತಾ ಇದೆಯಾ ನಿಮಗೆ ಇವರ ಸಾವಿಗೆ ಸಂಬಂಧಪಟ್ಟ ಹಾಗೆ? ಅಲ್ಲ, ಅನುಮಾನವನ್ನು ನಾವೀಗ ಯಾರ ಮೇಲೆ ಇಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದು ಮಠದಲ್ಲಿ ನಾನು ಇರಲಿಲ್ಲ. ಒಂದನೇ ಆಗಿ ಅದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು. ಪೊಲೀಸ್ ಇಲಾಖೆ ತನಿಖೆ ಮಾಡಿದ ನಂತರವೇ ನಮಗೆ ಬರ್ತದೆ ನಮ್ಗೆ ಏನಂತೇಳಿ. ಮತ್ತು ವೈದ್ಯಕೀಯ ವರದಿ ಈಗಾಗಲೇ ಮಾಧ್ಯಮದಲ್ಲಿ ನಾನು ಕೇಳಿದೆ. ವೈದ್ಯಕೀಯ ವರದಿ ಪ್ರಕಾರದಲ್ಲಿಯೂ ಅವರ ಜೀವದಲ್ಲಿ ಏನೋ ವಿಷಯುಕ್ತವಾದಂಥ ಅಂಶಗಳು ಇದೆ ಅಂತೇಳಿ ಗೊತ್ತಿದೆ. ಅದು ಹೇಗೆ ಹೋಗಿದೆ, ವಿಷಯುಕ್ತ ಹೇಗೆ ಅಲ್ಲಿಗೆ ಬಂದಿದೆ, ಅದರ ಬಗ್ಗೆ ಸಮಗ್ರವಾದಂಥ ಒಂದು ವರದಿ ಮಾಡಬೇಕು. ಇಲ್ಲದಿದ್ದಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ಏನಂತ ನಾವು ಆಲೋಚನೆ ಮಾಡ್ತೇನೆ ನಾನು. ಮತ್ತೆ ಭಕ್ತಾದಿಗಳಲ್ಲಿ ಗೊಂದಲ ಆಗಿದೆ ಈಗ ಏನು ಅಂತೇಳಿ. ಈಗ ಸ್ವಾಮೀಜಿ ಅವರ ಸಾವು ಈಗ ಗೊಂದಲಗಳಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗೇನೆ ಸ್ವಾಮೀಜಿಗಳು ನಿಮ್ಮ ಬಳಿ ಏನಾದ್ರು ಹೇಳ್ಕೊಳ್ತಾ ಇದ್ರೆ ಜೀವ ಭಯ ಇದೆ, ಅವರ ಜೀವಕ್ಕೆ ಅಪಾಯ ಇದೆ ಅನ್ನುವಂತ ವಿಚಾರದಲ್ಲಿ?
ಆ ಸ್ವಾಮೀಜಿಯವರು ತುಂಬ ನೊಂದ್ಕೊಂಡಿದ್ರು. ಅವರು ನನ್ನ ಹತ್ರ ಅಳ್ತಾ ಇದ್ರು, ಬಿಕ್ಕಿ ಅಳ್ತಾ ಇದ್ರು. ಅವರು ರಾತ್ರಿ ಹೊತ್ತು ಅವರ ಸಿಬ್ಬಂದಿ ಹೇಳ್ತಾ ಇದ್ರು ಏನಂದ್ರೆ, ವಿಠ್ಠಲ ನನಗೆ ದೇವ್ರು ಬೇಕು, ನನಗೆ ದೇವ್ರು ಬೇಕಂತೇಳಿ ಅವರು ಕನವರಿಕೆಯಲ್ಲಿ ಸಹ ದೇವ್ರು ಬೇಕು ಹೇಳಿದ್ರು. ನನ್ನ ಹತ್ರ ಒಂದು 10 ದಿವಸ ಮುಂಚೆ ನನ್ನ ಹತ್ರ ಕೂಗಿದ್ರು, ಸ್ವಾಮೀಜಿ ನನಗೆ ಹೇಗಾದ್ರೂ ನನ್ನ ದೇವರು ಬರಬೇಕು, 48 ದಿವಸದ ಒಳಗಡೆ ದೇವರು ಬರಬೇಕು ನನಗೆ ಅಂತೇಳಿ ಕೂಗ್ತಾ ಇದ್ರು. ಅದು ನನಗೆ ಗೊತ್ತಿದೆ. ನನ್ನ ಹತ್ರ ಹೇಳಿದ್ರು. ನಾನು ಹೇಳಿದ್ದೆ, ನೀವು ಏನು ಹೆದರಬೇಡಿ ಸ್ವಾಮೀಜಿ, ನಾವು ಭಾರತೀಯ ಕಾನೂನಿನ ವ್ಯವಸ್ಥೆ ಇದೆ, ನಾವು ಧಾರ್ಮಿಕ ಸಂವಿಧಾನದಲ್ಲಿ ಅಷ್ಟೇ ಬದುಕುದಲ್ಲ, ಭಾರತೀಯ ಕಾನೂನು ಅಂತೇಳಿದೆ, ನಾವು ಸಂವಿಧಾನಾತ್ಮಕವಾದಂಥ ಒಂದು ಕಾನೂನು ಹೋರಾಟವನ್ನು ಮಾಡೋಣ, ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ, ನೀವೇನು ವರಿ ಮಾಡಬೇಡಿ ಅಂತೇಳಿ ನಾನು ಹೇಳಿದ್ದೆ ನಾನು ಅವರ ಹತ್ರ. ಅಂದ್ರೆ ಕೆಲವು ಪ್ರಕ್ರಿಯೆಗಳು ನಡೆಯುವಂತ ಹೊತ್ತಿನಲ್ಲಿ ಈ ಒಂದು ವ್ಯವಸ್ಥೆ ಅದೇ ಈಗ ಬೇಸರಗಳನ್ನ ಶ್ರೀಗಳು ಹೇಳ್ಕೊಳ್ತಾ ಇದ್ರು ಅನ್ನೋದನ್ನ ಹೇಳಿದ್ರಿ. ಹಾಗೇನೆ ಜೀವಕ್ಕೆ ಅಪಾಯ ಇದೆ ಅನ್ನುವಂತ ವಿಚಾರವನ್ನೇನಾದ್ರೂ ಶ್ರೀಗಳು ನಿಮ್ ಹತ್ರ ಹೇಳ್ಕೊಂಡಿದ್ರ? ಅಪಾಯ ನೋಡಿ, ಮೊನ್ನೆ ಅಷ್ಟೇ ಮಾಧ್ಯಮಗಳಲ್ಲಿ ಅವರು ವ್ಯಕ್ತ ಮಾಡಿದ್ರು. ಏನಂದ್ರೆ ಗನ್ಮ್ಯಾನ್ ಈಗ ಬೇರೆಯವರಿಗೆ ಕೊಟ್ಟಿದ್ದಾರೆ, ಆದ್ರೆ ಗನ್ಮ್ಯಾನ್ ನಿಜವಾಗಿ ಕೊಡಬೇಕಾದ ನನ್ಗೆ ಅನ್ನುವಂಥದ್ದು ವಿಚಾರವನ್ನು ಮಾಧ್ಯಮದಲ್ಲಿ ಪ್ರಕಟ ಆಗಿತ್ತು, ನೀವು ನೋಡಿರ್ಬೋದು ಅದನ್ನು. ಅಲ್ಲ, ಆ ವಿಚಾರದಲ್ಲಿ ನಿಮ್ ಬಳಿ ಮಾತನಾಡಿರ್ಲಿಲ್ವಾ? ಏನಾಗ್ತಾ ಇದೆ, ಏನಾಗಬಹುದು, ನಮ್ಗೆ ಸ್ವಲ್ಪ ಅಪಾಯ ಇದೆ ಅಂತ ಏನಾದ್ರೂ ಹೇಳ್ಕೊಂಡಿದ್ರ ಅಂತ ನಿಮ್ ಬಳಿ? ನನಗೆ ಗೊಂದಲ ಮತ್ತು ದಿಗ್ಭ್ರಮೆ ಆಗಿದೆ. ಇದಕ್ಕೆ ಉತ್ತರ ಭಗವಂತ ಕೃಷ್ಣ ಪರಮಾತ್ಮನೇ ಕೊಡಬೇಕು, ಅಥವಾ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಇದರಲ್ಲಿ ಕಾರ್ಯಪ್ರವೃತ್ತರಾಗಿ ಜನರಿಗೆ ಒಂದು ಮಾಧ್ಯಮದ ಮೂಲಕ ಒಂದು ಸರಿಯಾದಂತ ಉತ್ತರವನ್ನು ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಅಂದ್ರೆ ಈಗ ಅನುಮಾನಗಳು ಸಾಕಷ್ಟು ಇವೆ ಅನ್ನುವಂತ ವಿಚಾರ ಒಂದ್ ಕಡೆ. ಯಾಕೆಂದ್ರೆ ಶ್ರೀಗಳ ಜೊತೆ ಬೇರೆಯವರು ಕೂಡ ಊಟ ಮಾಡಿದ್ರು, ಅವ್ರಿಗೆ ಏನೂ ಆಗಿಲ್ಲ, ಶ್ರೀಗಳಿಗೆ ಮಾತ್ರ ಈ ತರ ಆಯ್ತು ಅಂದಾಗ, ಈಗ ಶ್ರೀಗಳ ಜೊತೆ ಯಾರ್ಯಾರು ಊಟ ಮಾಡಿದ್ರು, ಆ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಅನ್ನೋದನ್ನ ನೀವೇನಾದ್ರೂ ಮಾತುಕತೆ ನಡೆಸಿದ್ದೀರಾ? ಗೊತ್ತಾಗಿದ್ಯಾ ವಿಷಯ? ನನಗೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಮ್ಮ. ನನಗೆ ಶ್ರೀಗಳೀಗ ಶ್ರೀಗಳ ಜೊತೆ ಊಟ ಮಾಡಿದವ್ರಿಗೂ ಕೂಡ ಏನೂ ಆಗಿಲ್ಲ ಇಲ್ಲಿ, ಶ್ರೀಗಳಿಗೆ ಮಾತ್ರ ಅನಾರೋಗ್ಯ ಆಗಿದೆ, ನಂತರ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಶ್ರೀಗಳ ಜೊತೆ ಊಟ ಮಾಡಿದ್ದವ್ರ ಜೊತೆ ನೀವು ಮಾತನಾಡಿದ್ರಾ? ಮಠದ ಸಿಬ್ಬಂದಿ ಜೊತೆ ಮಾತಾಡಿದ್ರಾ? ಫುಡ್ ಹೇಳ್ತೀನಿ, ನಾನು ಬರ್ತೀನಿ ಅಲ್ಲಿಗೆ. ನೋಡಿ, ಫುಡ್ ಪಾಯ್ಸನ್ ಆಗಿದ್ದಿದ್ರೆ ಅಲ್ಲಿ ಊಟ ಮಾಡಿದಂಥ ಬಹುತೇಕ ಮಕ್ಕಳಿಗೆ ಅಥವಾ ಬೇರೆಯವರಿಗೂ ಫುಡ್ ಪಾಯ್ಸನ್ ಆಗಿರಬೇಕಿತ್ತು. ಅವರು ಇವತ್ತು ಮಣಿಪಾಲ ಹಾಸ್ಪಿಟಲಲ್ಲಿ ಇರಬೇಕಿತ್ತು. ಇಷ್ಟ ತನಕ ಯಾರೂ ಇರಲಿಲ್ಲ, ಕೇವಲ ಶ್ರೀಗಳು ಮಾತ್ರ ಇದ್ದದ್ದು. ಆದ್ರಿಂದ ಸಂಶಯ ಬರುವಂಥದ್ದು. ಅದೇ ಏನಾಗಿರಬಹುದು ಈ ಒಂದು ವೇಳೆಯಲ್ಲಿ, ಸಂದರ್ಭದಲ್ಲಿ ಅಂತ ಅನ್ಸುತ್ತೆ ನಿಮಗೆ? ಹಲೋ, ಅದು ನಮಗೆ ಹೇಳಕ್ಕಾಗಲ್ಲ. ಏನಂತೇಳಿ ತನಿಖೆಯಿಂದ ಅಷ್ಟೇ ವ್ಯಕ್ತ ಆಗಬೇಕು, ತನಿಖೆ ಮಾಡಬೇಕು. ತನಿಖೆಗೆ ನಾವು ಒತ್ತಾಯ ಮಾಡ್ತೇನೆ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಲಿ, ಆ ನಂತರ ನೋಡ್ಕೊಳ್ಳುವ. ಅಲ್ಲ, ಈಗ ನಮಗೂ ಕೂಡ ಅದೇ ಅನುಮಾನಗಳು, ಎಲ್ರಿಗೂ ಕೂಡ ಅದೇ ಕಾಡ್ತಾ ಇರೋದು. ಈಗ ನೀವು ಶ್ರೀಗಳಿಗೆ ಆಪ್ತರಿದ್ರಿ, ಅವ್ರ ಜೊತೆ ಯಾರ್ಯಾರು ಊಟ ಮಾಡಿದ್ರು, ಅವರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದಾರಾ ಅಂತ? ಇಲ್ಲ, ಅವ್ರು ಯಾರು ಸಂಪರ್ಕ ಸಿಕ್ಕಲಿಲ್ಲ. ನಾನೀಗ ಮಣಿಪಾಲದಲ್ಲಿ ಇದ್ದೇನೆ, ಇನ್ನು ಮಾತಾಡಬೇಕು ಅವ್ರ ಹತ್ರ. ಬಟ್ ಆದರೆ ಒಂದು ಇದು ನೀವು ಅರ್ಥ ಮಾಡುವಂಥ ಪ್ರಶ್ನೆ, ಫುಡ್ ಪಾಯ್ಸನ್ ಆಗಿದ್ರೆ ಎಲ್ರಿಗೆ ಹುಷಾರಿಲ್ಲದಿರ್ಬೇಕು, ಅದು ಕಾಮನ್ ಕ್ವಶನ್, ಅದು ಎಲ್ರಿಗೆ ಆನ್ಸರ್ ನಿಮ್ಗೆ ಗೊತ್ತಾಗುತ್ತೆ. ಅದು ಅಲ್ಲ, ಖಂಡಿತ ನಾವು ಕೂಡ ಅದೇ ಅನುಮಾನವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದೀವಿ. ಆದ್ರೆ ಈಗ ಶ್ರೀಗಳ ಜೊತೆ ಯಾರ್ಯಾರು ಇದ್ರು ಅನ್ನೋದು ಏನಾದ್ರು ಗೊತ್ತಾಯ್ತಾ? ಈಗ ಯಾರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರಿ, ಜೊತೆಲಿ ಯಾರ್ಯಾರು ಇದ್ರು, ಯಾರು ಊಟ ಬಡಿಸಿದ್ರು, ಅಡುಗೆ ಮಾಡಿದ್ ಯಾರು ಅಂತ? ಅದು ನನಗೆ ಇಲ್ಲ. ಅಂದರೆ ನನಗೆ ನೋಡಿ, ಕಳೆದ 4-5 ದಿವಸದ ಒಳಗಡೆ ಶ್ರೀಗಳು ನನಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಯಾಕಂದರೆ ಒಂದಾಗಿ ಅವರಿಗೆ ಅನಾರೋಗ್ಯ ಇದ್ದರೆ ಅವರು ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಗೊತ್ತಾದ ಯಾವಾಗ ಮೊನ್ನೆ ರಾತ್ರಿ ನನಗೆ 1:30 ಗಂಟೆಗೆ ನನಗೆ ಫೋನ್ ಮಾಡಿದ್ರು, KMCಗೆ ನಾವು ಆಗ್ತಾ ಇದ್ದೇವೆ, ಅವರಿಗೆ ಸೀರಿಯಸ್ ಉಂಟಂತೇಳಿ. ನಿನ್ನೆ ಬೆಳಿಗ್ಗೆ ಗೊತ್ತಾಯಿತು, ಒಂದು ಸ್ವಲ್ಪ ಸ್ಟೇಬಲ್ ಇದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, BP ಎಲ್ಲ ಇಂಪ್ರೂವ್ಮೆಂಟ್ ಇದೆ, ಮಧ್ಯಾಹ್ನ ಹೊತ್ತಿಗೂ ಇಂಪ್ರೂವ್ಮೆಂಟ್ ಇದೆ ಅಂತ ಗೊತ್ತಾಯ್ತು. ಬಟ್ ಸಂಜೆ ಹೊತ್ತಿಗೆ BP ಫಾಲ್ ಆಗ್ತಾ ಇದೆ, ಬಟ್ ಎನಿ ಟೈಮ್ ಏನೂ ಆಗಬಹುದು ಅನ್ನೋಂಥ ಮಾಹಿತಿ ಇತ್ತು ನಿನ್ನೆ. ಇವತ್ತು ಬೆಳಿಗ್ಗೆ ನೀವು ನೋಡಿದ್ದೀರಿ, ಇದು ಇದ್ದಂಥ ವಿಷಯ, ನನಗೆ ಗೊತ್ತಿದ್ದಂಥ ವಿಷಯ. ನಿಮಗೆ ತನಿಖೆಯಿಂದ ಗೊತ್ತಾಗಬೇಕು ಅಷ್ಟೇ. ನಾನು ಸರ್ಕಾರ, ಮುಖ್ಯಮಂತ್ರಿಗಳು ಅದಕ್ಕೆ ಆದೇಶ ಮಾಡಲಿ. ಮುಖ್ಯಮಂತ್ರಿಗಳು ನೋಡಿ, ಅವರೆಲ್ಲ ಗುರು ಪರಂಪರೆಯನ್ನು ನಂಬುವವರು. ಅವರ ತಂದೆ ದೇವೇಗೌಡರು ಇರಬಹುದು, ಕುಮಾರಸ್ವಾಮಿಯವರು, ಸ್ವಾಮೀಜಿಗಳಿಗೆಲ್ಲ, ಗುರುಗಳಿಗೆಲ್ಲ ದೊಡ್ಡ ಮಹತ್ವವನ್ನು ಕೊಡುವವರು. ಅವರು ತಮ್ಮ ಕಾರ್ಯಪ್ರವೃತ್ತಿಯನ್ನು ಇದರಲ್ಲಿ ತೋರಿಸಬೇಕು. ತನಿಖೆಯಲ್ಲಿ ಅವರು ಇಮಿಡಿಯೇಟ್ ಅವರು ಆದೇಶ ಮಾಡಬೇಕು. ಅವರು ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ? ಇಲ್ಲ, ನನಗೆ ಯಾರ ಮೇಲೆ ಅನುಮಾನ ಇಲ್ಲಮ್ಮ, ನನಗೆ ಯಾರ ಮೇಲೆಯೂ ಅನುಮಾನ ಇಲ್ಲ. ನನಗೆ ಅನುಮಾನ ಯಾರ ಮೇಲೆ ಇಲ್ಲ. ಅನುಮಾನ ಇದ್ರೆ ನಾನು ಈಗಾಗಲೇ ಹೆಸರು ಹೇಳ್ತಿದ್ದೆ, ಅನುಮಾನ ಯಾರ ಮೇಲೆ. ಈಗ ಸಾವಿಗೆ ಸಂಬಂಧಪಟ್ಟ ಹಾಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಅಂದ ಮೇಲೆ, ಈ ಸಾವಿಗೆ ಯಾರ ಕಾರಣ, ಏನ್ ಮಾಡಿರಬಹುದು, ಯಾಕೆ ಅನ್ನೋದ್ರ ಬಗ್ಗೆ ಹೇಳ್ಬಹುದಲ್ಲ ಅಂತ? ಇಲ್ಲ, ಕೇವಲ ನನ್ನ ಅನುಮಾನ ಅಲ್ಲ ಇದು, ನನ್ನ ಅನುಮಾನ ಅಲ್ಲಮ್ಮ, ನನ್ನ ಅನುಮಾನ ಅಲ್ಲ, ಪಬ್ಲಿಕ್ ಮತ್ತು ಭಕ್ತಾದಿಗಳ ಮತ್ತು ಪಬ್ಲಿಕ್ ನ ಅನುಮಾನ ಅಂತ. ಅದೀಗ ಜನಸಾಮಾನ್ಯರ ಅನುಮಾನ ಓಕೆ, ನಮ್ಮ ಅನುಮಾನ ಓಕೆ, ಆದ್ರೆ ನೀವು
ಶ್ರೀಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ರಿ, ತುಂಬಾ ಆಪ್ತರಾಗಿದ್ರಿ, ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಮಾತುಕತೆ ನಡೆಸ್ತಾ ಇದ್ರಲ್ವಾ? ಶ್ರೀಗಳು ಯಾರ ಹೆಸರನ್ನಾದ್ರೂ ಹೇಳಿದ್ರ ಇವರಿಂದ ನನಗೆ ಅಪಾಯ ಇರಬಹುದು, ಇವರಿಂದ ತೊಂದರೆ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರ ಅಂತ? ಅದು ನೀವು ಕಳೆದ ಮೂರು ತಿಂಗಳಿಂದ ನೀವು ಮಾಧ್ಯಮದ ವರದಿಯನ್ನು ನಿಮಗೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಯಾರು ಅದಕ್ಕೆ ಪ್ರಚೋದನೆ ಕೊಟ್ಟವರು ಅಥವಾ ಯಾರು ಅದಕ್ಕೆ ತೊಂದರೆ ಮಾಡಿದವರು ಅಂತೇಳಿ ಗೊತ್ತಾಗ್ತದೆ. ನೀವು ಮಾಧ್ಯಮದ ವರದಿಯನ್ನು ನೀವು ತರಿಸಿ ನೋಡಿ, ನಿಮ್ಮ ಬೈಟ್ ಎಲ್ಲ ನೋಡಿ, ಪುನರಾವರ್ತನೆ ಅವರು ಕೊಟ್ಟಂತಹ ಬೈಟ್ ಬೇರೆಯವರು ಕೊಟ್ಟಂತಹ ಬೈಟನ್ನು ವಿಮರ್ಶನೆ ಮಾಡಿದಾಗ ಅವರ ವಿರೋಧಿಗಳು ಯಾರು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಅಲ್ಲ, ಈಗ ಜೊತೆಲಿದ್ದವರು ನೀವೇ ಹೇಳ್ಬೇಕಲ್ವಾ ಯಾರು ವಿರೋಧಿಗಳು ಅಂತ? ಎಕ್ಸಾಕ್ಟ್ ನಿಮಗೆ ನಿಖರವಾಗಿ ಮಾಹಿತಿ ಇರುತ್ತಲ್ವಾ ಅಂತ? ಎಕ್ಸಾಕ್ಟ್ ಏನು ಅದು ಮಾಧ್ಯಮದಲ್ಲೆಲ್ಲ ಪ್ರಕಟ ಆಗಿದೆ, ಅವರ ಮಾಧ್ಯಮದಲ್ಲೆಲ್ಲ ಪ್ರಕಟ ಆಗ್ತದೆ, ಅದು ಬಹಿರಂಗವಾದಂತ ವ್ಯವಸ್ಥೆಗಳು. ಈಗ ಶ್ರೀಗಳ ಕೆಲವೊಂದು ನಡೆನುಡಿ ವಿಚಾರಗಳಾಗಿರ್ಬಹುದು, ಅವರ ಕಾರ್ಯ ಚಟುವಟಿಕೆ ಬಗ್ಗೆನೆ ತುಂಬಾ ಮಂದಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಮಠದಲ್ಲಿಗೆ. ಆಗ ನೀವು ಅವ್ರಿಗೆ ಏನಾದ್ರು ಸಜೆಸ್ಟ್ ಮಾಡ್ತಾ ಇದ್ರ, ಈ ರೀತಿ ಮಾಡ್ಬಿಡಿ, ಯಾಕೆ ವಿರೋಧ ಕಟ್ಕೊಳ್ತೀರಾ, ಸುಮ್ನೆ ಇರಿ, ಆಶ್ರಮದ ಹೌದು, ರಾಜಕೀಯಕ್ಕೆ ನಿಲ್ಬಾರ್ದು ಅಂತೇಳಿ ಹೇಳಿದ್ದೇನೆ ನಾನು. ರಾಜಕೀಯಕ್ಕೆ ಆಯ್ತು ವಾಪಸ್ ತೆಕ್ಕೊಳ್ತೇನೆ ಅಂತೇಳಿ ಹೇಳಿದ್ದಾರೆ, ವಾಪಸ್ ತೆಕ್ಕೊಂಡಿದ್ದಾರೆ. ಅದು ನಾನು ಹೇಳಿದಾಗೆ ಅವರು ಅದೇ ದಿವಸ ಸಂಜೆ ಅವರು ಹೋಗಿ ನಾನು ಹೇಳಿದ್ದೇನೆ ತುಂಬ ಸಮಯ ಒತ್ತಾಯ ಮಾಡಿದ ಕಾರಣ ರಾಜಕೀಯದಿಂದ ನಾನು ನಿಲ್ಬೇಡಿ, ML ಇಲೆಕ್ಷನ್ ನಿಲ್ಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಬೆಲೆ ಕೊಟ್ಟಿದ್ದಾರೆ ಅವರು. ಈಗ ಪಟ್ಟದ ದೇವರ ಸಜೆಷನ್ ಕೇಳ್ತಾ ಇದ್ರು, ಮತ್ತೆ ಅವರಿಗೆ ನಾನು ಸಜೆಷನ್ ಅವರಿಗೆ ನಾನು ಸಜೆಷನ್ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಅವರಿಗಿಂತ ತುಂಬ ಚಿಕ್ಕ ಪ್ರಾಯದವ. ಅವರಿಗೆ 8 ವರ್ಷದಲ್ಲಿ ಸನ್ಯಾಸ ಆಗಿದೆ. ನನಗಿಂತ ಅವರು 10 ವರ್ಷ ದೊಡ್ಡವರು, 10-12 ವರ್ಷ ದೊಡ್ಡವರು. ಅವರು ನಮ್ಮ ತುಳುನಾಡಿನ ಶ್ರೇಷ್ಠವಾದಂಥ ಒಂದು ಪೀಠಾಧಿಪತಿಗಳು. ನಾನು ಅವರಿಗೆ ಸಲಹೆ ಕೊಡುವಷ್ಟು ದೊಡ್ಡ ಅಲ್ಲ, ಬಟ್ ನಾನು ಅವರಿಗೆ ಹೇಳ್ತಿದ್ದೆ, ಯಾಕಂದ್ರೆ ರಾಜಕೀಯ ಒಂದು ಬೇಡ ಅಂತೇಳಿ ಹೇಳ್ತಿದ್ದೆ ನಾನು. ಇದನ್ನು ನಾನು ಹೇಳಿದೆ ಅಷ್ಟೇ. ಓಕೆ, ಹಾಗೆ ರಾಜಕೀಯ ನಮಗೆ ಸ್ವಾಮೀಜಿಗಳಿಗೆ ತಕ್ಕುದಾದಂತದಲ್ಲ, ನನಗೆ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅವರು ಮರ್ಯಾದೆ ಕೊಟ್ಟು ಅದನ್ನು ತೆಗೆದಿದ್ದಾರೆ. ಖಂಡಿತ ಈ ಕುರಿತು ಹಾಗೆ ಮತ್ತೆ ನಿಮ್ಮನ್ನ ಮಾತಾಡಿಸ್ತೀವಿ. ಇನ್ನು ಈ ವಿಚಾರವಾಗಿ ಮಾತಾಡೋದಕ್ಕೆ ವಕೀಲರಾಗಿರುವಂತಹ ರವಿಕಿರಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರವಿಕಿರಣ್ ಅವರೇ. ನಮಸ್ತೆ ರವಿಕಿರಣ್ ಅವರೇ, ಈಗ ಶ್ರೀಗಳ ಸಾವಿನ ಕುರಿತಾಗಿ ತುಂಬಾನೇ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದು ಫುಡ್ ಪಾಯ್ಸನಿಂಗ್ ಇಂದ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೂ ಕೂಡ ಕೆಲವೊಂದು ಅನುಮಾನಗಳು, ಕಾರಣಗಳನ್ನು ನೋಡ್ತಾ ಹೋದ್ರೆ ಈ ಕೇಸ್ ಬಗ್ಗೆ ಹೇಳೋದಾದ್ರೆ ಹೇಳಿ ರವಿಕಿರಣ್ ಅವರೇ. ಅದೇ, ಈಗ ಯಾವುದೇ ಒಂದು ಅಸಹಜ ಸಾವು, ಯಾಕಂದ್ರೆ ಅವರು 1-2 ದಿನಗಳ ಹಿಂದೆ ಕೂಡ ಅವರ ಆರೋಗ್ಯ ಅಷ್ಟೊಂದು ಆ ರೀತಿ ಸಾಯುವ ಮಟ್ಟಿಗೆ ಹೋಗಿರ್ಲಿಲ್ಲ. ಮತ್ತೆ ಯಾವ ಸಂದರ್ಭದಲ್ಲಿ ಅವರ ಸಾವು ಆಗಿದೆ ಅಂತ ಹೇಳಿದ್ರೆ ಇದು ಬಹಳಷ್ಟು ಸಂದೇಹವನ್ನ, ಅನುಮಾನಗಳನ್ನ ಹುಟ್ಟು ಹಾಕತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಒಬ್ಬ ವ್ಯಕ್ತಿ ಅಸ್ವಾಭಾವಿಕವಾಗಿ ಮರಣವಾದ್ರೆ ಯಾವ ರೀತಿಯ ಕ್ರಮವನ್ನೆಲ್ಲ ಕಾನೂನು ಪ್ರಕಾರ ಅನುಸರಿಸಬೇಕು, ಅವುಗಳನ್ನೆಲ್ಲ ಅನುಸರಿಸಬೇಕು. ಇವರು ಧಾರ್ಮಿಕ ಮುಖಂಡರು ಏನು ಒಂದೇ ಕಾರಣಕ್ಕಾಗಿ ಯಾವುದೇ ಒಂದು ವ್ಯವಹಾರದಲ್ಲಿ, ಪ್ರೊಸೀಜರ್ ನಲ್ಲಿ ಕುಂದು ಕೊರತೆ ಆಗಬಾರದು ಅಂದಷ್ಟೇ ನಮ್ಮದು ಆಗ್ರಹವಾಗಿದೆ. ಅಂದ್ರೆ ಈಗ ತನಿಖೆ ಅಂತ ಶುರುವಾದ್ರೆ ಯಾವ ರೀತಿಯಾದಂತಹ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗತ್ತೆ? ತನಿಖೆ ಅಂತ ಹೇಳಿದ್ರೆ ಇದು ಅಸ್ವಾಭಾವಿಕ ಮರಣ ಅಂತ ಹೇಳಿ ಕೂಡ ಇದನ್ನ ಪರಿಗಣಿಸಬಹುದು. ಆವಾಗ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ನೋಡ್ಬೇಕು. ಯಾರಾದ್ರೂ ಇದರ ಬಗ್ಗೆ ಫಿರ್ಯಾದಿಯನ್ನ ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅದನ್ನ ಸ್ವೀಕರಿಸಬೇಕು. ಕಾನೂನುಬದ್ಧವಾಗಿ ತನಿಖೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಸ್ವಾಮೀಜಿ ಅವರಿಗೆ ಕೂಡ ಅವರ ಜೀವದ ಬಗ್ಗೆ ಬಹಳ ಒಂದು ಆತಂಕ ಇತ್ತು. ಅವರು ಮಾತನಾಡುವಾಗ ಏನು ಕೂಡ ಆಗಬಹುದು ಅಂತ ಹೇಳುವಂತ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸಿರುವುದರಿಂದ ಅದನ್ನೆಲ್ಲ ಕೇಳಿಸಿಕೊಂಡ ನಾವುಗಳು ಅದರ ಬಗ್ಗೆ ಅವರೀಗ ಇಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಹಾಗೆ ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾವಿಗೆ ಸಂಬಂಧಪಟ್ಟ ಹಾಗೆ, ಆದ್ರೆ ಯಾರು ಅಂತ ಕೂಡ ಯಾರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ನಿಮ್ಗೆ ಗೊತ್ತಿರಬಹುದಲ್ಲ, ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಹಿತಾಸಕ್ತಿಗೆ ವಿರೋಧವಾಗಿ ಯಾರು ವರ್ತಿಸ್ತಾ ಇದ್ರು, ಯಾರಿಂದ ಇವರಿಗೆ ತೊಂದರೆ ಇತ್ತು, ಯಾರಿಗೆ ಸ್ವಾಮಿಗಳಿಂದ ತೊಂದರೆ ಇತ್ತು, ಈಗ ಈ ಹಿನ್ನೆಲೆಯನ್ನ ನಾವು ನೋಡ್ಬೋದು. ಈಗಾಗಲೇ ಕೋರ್ಟಿನಲ್ಲಿ ಅವರು ಕೇವೇಟ್ ಅನ್ನ ಕೂಡ ದಾಖಲಿಸಿದ್ರು, ಮತ್ತೆ ಕ್ರಿಮಿನಲ್ ಕಂಪ್ಲೇಂಟ್ ಅನ್ನ ಕೊಡುವವರಿದ್ರು. ನಾನು ಆಗಾಗ್ಲೇ ಅದ್ರ ಬಗ್ಗೆ ಹೇಳಿದ್ದೇನೆ. ಈ ಹಿನ್ನೆಲೆಯಲ್ಲಿ ಅದು ಪೊಲೀಸ್ನವರ ಕೆಲಸ ಆಗ್ತದೆ.
ಸಂಬಂಧಪಟ್ಟವರಿಂದ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ಶಿರೂರು ಸ್ವಾಮೀಜಿಯವರ ನಿಕಟವರ್ತಿಗಳಿಂದ ಕೂಡ ಮಾಹಿತಿಯನ್ನ ಸಂಗ್ರಹಿಸಿ ವೈದ್ಯಕೀಯ ವರದಿಯನ್ನ ನೋಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ಇಲ್ಲೀಗ ಪಟ್ಟದ ದೇವರ ವಿವಾದ ಒಂದು ಕಡೆ, ಜೊತೆಗೆ ಈಗ ಜೀವ ಬೆದರಿಕೆ ಅನ್ನುವಂತ ಆತಂಕವನ್ನು ಕೂಡ ಅವ್ರು ವ್ಯಕ್ತಪಡಿಸಿದ್ದಾರೆ ಅನ್ನೋದಾದ್ರೆ ಇದೆರಡಕ್ಕೂ ಸಂಬಂಧ ಇದೆ ಅಂತ ಅನ್ಸುತ್ತಾ? ಬೇರೆ ಬೇರೆ ಬೆಳವಣಿಗೆಗಳು ನಾವೀಗ ಇತ್ತೀಚೆಗಿನ ಬೆಳವಣಿಗೆಗಳನ್ನೆಲ್ಲ ನೋಡ್ಬೇಕಾಗತ್ತೆ. ಈಗ ಇವರು ಕ್ರಿಮಿನಲ್ ಕಂಪ್ಲೇಂಟ್ ಅನ್ನ ದಾಖಲಿಸುವಂತ ಒಂದು ಮಾನಸಿಕ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಸಾಮಾನ್ಯವಾಗಿ ಸ್ವಾಮೀಜಿ ಆದವರು ವಕೀಲರ ಕಚೇರಿಗೆ ಹೋಗುದಾಗ್ಲಿ, ಕೋರ್ಟಿಗೆ ಹೋಗುದಾಗ್ಲಿ, ಪೊಲೀಸ್ ಸ್ಟೇಷನ್ಗೆ ಹೋಗುದಾಗ್ಲಿ ಮಾಡುದಿಲ್ಲ. ಆದ್ರೆ ಇವರು ನಮ್ಮ ಸ್ವಾಮೀಜಿಯವರು ಆ ಒಂದು ಮಾನಸಿಕವಾಗಿ ಕೂಡ ಅವರು ಸಿದ್ಧರಿದ್ರು. ಕೋರ್ಟಿಗೆ ನೀವು ಕರೆದ್ರು ಕೂಡ ನಾನೇ ಸ್ವಂತ ಬರ್ತೀನಿ, ಯಾರಿಗೂ ಪವರ್ ಆಫ್ ಅಟಾರ್ನಿಯನ್ನ ಕೊಡೋದು ಬೇಡ, ನಾನೇ ಬಂದು ನ್ಯಾಯಾಧೀಶರ ಮುಂದೆ ನಿಲ್ತೀನಿ ಅಂತೇಳಿ ಹೇಳುವಂತ ಒಂದು ದಿಟ್ಟತನವನ್ನು ಕೂಡ ಸ್ವಾಮೀಜಿಯವರು ತೋರಿಸಿದ್ರು. ಅಂದ್ರೆ ಈಗ ಶ್ರೀಗಳು ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ರೆಡಿಯಾಗಿದ್ರು. ಈಗ ಉತ್ತರಾಧಿಕಾರಿ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ ಜೊತೆ ಏನಾದ್ರು ಮಾತುಕತೆ ನಡೆಸಿದ್ರ ಅವರು? ಉತ್ತರಾಧಿಕಾರಿಯನ್ನ ನೇಮಕ ಮಾಡುವ ಬಗ್ಗೆ ಅವರಿಗೇನು ಆಕ್ಷೇಪ ಇರಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಬೇಡ ಒಂದು. ಎರಡನೇದಾಗಿ ಉತ್ತರಾಧಿಕಾರಿಗಳನ್ನ ನೇಮಿಸಿಕೊಳ್ಳುವಂತದ್ದು ನನ್ನ ಹಕ್ಕದು. ಬೇರೆ ಯಾರೋ ಮಠಾಧೀಶರು ನೀವು ಉತ್ತರಾಧಿಕಾರಿಗಳನ್ನ ನೇಮಿಸಿಕೊಳ್ಳಿ, ನೀವು ಅಯೋಗ್ಯರಿದ್ದೀರಿ ಹುದ್ದೆಗೆ ಅಂತೇಳಿ ಹೇಳಿದ ಮಾತ್ರಕ್ಕೆ ನಾನು ಉತ್ತರಾಧಿಕಾರಿಯನ್ನ ನೇಮಿಸಿದ್ರೆ ನನ್ನ ವಿರೋಧಿಗಳು ಹೇಳುವುದು ಸರಿ ಅಂತ ಆಗ್ತದೆ. ಆದ್ರಿಂದ ಬೇಡ, ಉತ್ತರಾಧಿಕಾರಿ ಅಗತ್ಯ ಖಂಡಿತ ಇದೆ, ಆದ್ರೆ ಸಂದರ್ಭ ಅಂದಾಗ ನಾನು ತೆಗೆದುಕೊಳ್ತೇನೆ. ಈಗ ನಾನು ಬೇರೆಯವರು ಹೇಳಿ ತೆಗೆದುಕೊಂಡು ಆ ಉತ್ತರಾಧಿಕಾರಿ ಅವರಿಗೆ ಪಟ್ಟದ ದೇವರನ್ನ ಕೊಡುವಂತ ಒಂದು ವ್ಯವಸ್ಥೆ, ಅದಕ್ಕೆ ನಾನು ಸಿದ್ಧ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವಾಮೀಜಿಯವರು. ಅಂದ್ರೆ ಈಗ ವಿಷಪ್ರಾಶನ ಅನ್ನುವಂತ ಅನುಮಾನವೇ ಒಂದು ಕಡೆ ನಿಜ ಆದ್ರೆ ಆಸ್ತಿ ವಿವಾದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅಂತ? ಈಗ ಇರುವಂತ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಪಟ್ಟದ ದೇವರದ್ದು. ಹೌದು, ಪಟ್ಟದ ದೇವರದ್ದು ಒಂದು. ಎರಡನೇದಾಗಿ ಸ್ವಾಮೀಜಿಯವರು ಪೀಠ ತ್ಯಾಗ ಮಾಡಬೇಕು, ಪೀಠದಿಂದ ಕೆಳಗೆ ಇಳಿಬೇಕು ಅಂತ ಹೇಳಿ ಅದಕ್ಕೆ ವಿರೋಧವಾಗಿ ಕಾನೂನು ಕ್ರಮವನ್ನೆಲ್ಲ ಅವರು ಕೈಗೊಂಡಿದ್ರು. ಇದೆರಡು ಆಗಬಾರದು ಅಂತ ಹೇಳಿ, ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಕೊಡ್ಬೇಕು, ಮತ್ತೊಂದು ನಾನು ಕೆಳಗೆ ಇಳಿಯುವುದಿಲ್ಲ, ನಾನು ಯಾವ ತಪ್ಪನ್ನು ಮಾಡಿಲ್ಲ, ಯಾವುದೋ ಆರೋಪಣೆಗಳಿಗೋಸ್ಕರ ನಾನು ಪೀಠವನ್ನ ತ್ಯಜಿಸಬೇಕು ಅಂತ ಹೇಳುವಂತಹ ಬೇಡಿಕೆ ಏನಿದೆ ಅದು ಸಮರ್ಥನೀಯವಲ್ಲ ಅಂತ ಸ್ವಾಮೀಜಿ ಅವರದ್ದು ಒಂದು ಅಭಿಪ್ರಾಯವಾಗಿದೆ. ಅಂದ್ರೆ ಇಲ್ಲಿ ಪಟ್ಟದ ವಿವಾದ ಅನ್ನೋದು ಅವರು ರಾಜಕೀಯ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆದಂತ ವಿವಾದನ, ಅದಕ್ಕೂ ಮುಂಚಿತವಾಗಿನೇ ಈ ವಿವಾದ ಆಗ್ತಾ ಇತ್ತಾ? ಇಲ್ಲ, ಅವರು ಹೇಳುವ ಪ್ರಕಾರ ಅವರು ರಾಜಕೀಯಕ್ಕೆ ತಾನು ಬರ್ತೇನೆ ಅಂತೇಳಿ ಹೇಳಿದ ಆ ಸಂದರ್ಭದಲ್ಲಿ ಬಹಳ ಬಳಲಿದ್ರು, ಅವರು ಸುಸ್ತಾಗಿದ್ರು, ದೈಹಿಕವಾಗಿ ಸುಸ್ತಾಗಿದ್ರು. ಈ ದೇವರುಗಳಿಗೆ ಕಾಲ ಕಾಲಕ್ಕೆ ಸರಿಯಾದ ಪೂಜೆ ಮಾಡಬೇಕು, ಯಾವುದೇ ಕಾರಣಕ್ಕೆ ಸ್ವಾಮೀಜಿ ಆದವರಿಗೆ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಆದ್ರೆ ಅದನ್ನ ಕೃಷ್ಣ ಮಠದಲ್ಲಿ ಇಟ್ಟು ಇತರ ಯತಿಗಳು ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಕಾಲ ಕಾಲಕ್ಕೆ ಪೂಜೆಯನ್ನ ಮಾಡ್ತಾರೆ. ಇವರು ದೈಹಿಕವಾಗಿ ಅಸ್ವಸ್ಥರಾದ ಕಾರಣ ಆ ರೀತಿಯ ವ್ಯವಸ್ಥೆಯನ್ನ ಅವ್ರು ಮಾಡಿಕೊಂಡ್ರು ಅಂತೇಳಿ ನನ್ನ ಹತ್ರ ಹೇಳಿದ್ರು ಅವರು. ಇನ್ನು ಪೀಠ ತ್ಯಾಗದ ವಿವಾದ ಶುರುವಾಗಿದ್ ಯಾವಾಗ, ಯಾವ ಕಾರಣದಿಂದ? ಪೀಠ ತ್ಯಾಗದ ವಿವಾದ ತಮ್ಗೆಲ್ಲರಿಗೂ ಗೊತ್ತಿದೆ. ಅದು ಟಿವಿಯಲ್ಲಿ ಅವರು ಬೇರೆಯವರ ಹತ್ರ ಕೆಲವೊಂದು ವಿಚಾರಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಮಾತ್ರ ಅಲ್ಲದೆ ಇತರ ಮಠಾಧಿಪತಿಗಳನ್ನ ದೂಷಿಸಿದ್ದಾರೆ, ವಾತಾವರಣವನ್ನ ಕಲುಷಿತ ಮಾಡಿದ್ದಾರೆ ತಮ್ಮ ಹೇಳಿಕೆಗಳಿಂದ. ಆದ್ರಿಂದ ಅವರು ಪೀಠ ತ್ಯಾಗ ಮಾಡಬೇಕು, ಅವರ ನಡವಳಿಕೆ ಸ್ವಾಮೀಜಿ ಆದವರಿಗೆ ಅನುಗುಣವಾಗಿಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಪೀಠ ತ್ಯಾಗದ ಬಗ್ಗೆ ಒಂದು ಬೇಡಿಕೆ, ಕೋರಿಕೆ, ಒತ್ತಡ ಎಲ್ಲ ಬಂದಂತದ್ದು. ಅಂದ್ರೆ ಈಗ ಶ್ರೀಗಳ ಜೊತೆ 2-3 ಜನ ಯಾವಾಗ್ಲೂ ಆಪ್ತರು ಜೊತೆಲಿ ಇರ್ತಾ ಇದ್ರು. ಅವ್ರು ಯಾರು, ಏನಕ್ಕೆ ಅನ್ನುವಂತ ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತನಾಡ್ಕೊಳ್ತಾ ಇದ್ರ ಶ್ರೀಗಳು? ಶ್ರೀಗಳ ಜೊತೆಯಲ್ಲಿ ಈಗ ನನ್ನ ಕಚೇರಿಯಲ್ಲಿ ಸ್ವಾಮೀಜಿ ಅವರು ನಾನು ಈಗಲೇ ಹೇಳಿದ ಹಾಗೆ 2 ಗಂಟೆಗಳ ಕಾಲ ಇದ್ರು. ಯಾವುದೇ ಒಂದು ಒತ್ತಡ ಇಲ್ಲದೆ ಆರಾಮಾಗಿ ಎಲ್ಲ ವಿಚಾರವನ್ನ ಬಹಳ ಆತ್ಮೀಯವಾಗಿ ಹಂಚಿಕೊಂಡಿದ್ದಾರೆ ನನ್ನ ಹತ್ರ. ಪ್ರತಿಯೊಂದು ವಿಚಾರವನ್ನು ಎಲ್ಲವನ್ನು ಹೇಳಿದ್ದಾರೆ. ಆದ್ರೆ ಅವರ ಜೊತೆಯಲ್ಲಿದ್ದವರು ಅವರ ಸಹಾಯಕರಾಗಿ ಬಂದಿದ್ದಾರೆಯೇ ಹೊರತು ಅವರ ಜೊತೆಯಲ್ಲಿ ಬಂದವರು ಯಾರು ಕೂಡ ಇವರ ಜೊತೆಯಲ್ಲಿ ಧ್ವನಿ ಕೂಡಿಸಿಲ್ಲ, ಅವರ ಅಭಿಪ್ರಾಯವನ್ನ ಹೇಳಲಿಲ್ಲ, ಅಥವಾ ನನಗೆ ಕೇಸಿನಲ್ಲಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಯಾವ ರೀತಿಯ ಒಂದು ವಿಚಾರವನ್ನು ತಿಳಿಸಿಲ್ಲ. ಸಹಾಯಕರಷ್ಟೇ ಬಂದಿದ್ದು.
ಅವರು ಅವರ ಜೊತೆಯಲ್ಲಿ ಬಂದ ಸಹಾಯಕರು ಅವರ ಆಪ್ತರು ಆಗಿರ್ಬೋದು. ಓಕೆ ಓಕೆ ಇಂಟರ್ಫಿಯರ್ ಆಗಿಲ್ಲ ಅಂತ. ಇಲ್ಲ 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 ಇಲ್ಲ, ನನ್ನ ಹತ್ರ ನನ್ನ ಜೊತೆ ಸಂಭಾಷಣೆ ಮಾಡುವಾಗಲಂತೂ ಯಾರು ಕೂಡ ಅವರ ಅಭಿಪ್ರಾಯವನ್ನ ಕೊಟ್ಟದಿಲ್ಲ. ಈಗ ಕ್ಯಾಶುಯಲ್ ಆಗಿ ಮಾತಾಡ್ಬೇಕಾದ್ರೆ ನೀವು ಶ್ರೀಗಳನ್ನ ಕೇಳಿದ್ರ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇರೋದ್ರ ಉದ್ದೇಶ ಏನು, ಯಾತಕ್ಕಾಗಿ ಅಂತ ಏನಾದ್ರು ಕೇಳಿದ್ರೆ? ಖಂಡಿತವಾಗಿ ಕೇಳಿದ್ದೇನೆ. ರಾಜಕೀಯ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು ನಾನು ಸಮಾಜ ಸೇವೆ ಮಾಡಬೇಕು, ನಾನು ಬೇರೆ ಸ್ವಾಮೀಜಿಯವರ ಹಾಗೆ ಅಲ್ಲ, ನನ್ನಲ್ಲಿ ಜಾತಿ ಭೇದ ಇಲ್ಲ, ನನಗೆ ಎಲ್ಲ ಜಾತಿಯವರು ಆತ್ಮೀಯರೇ, ನಾನು ಸಮಾಜದಿಂದ ನಾನು ದೂರ ಇರುವ ಸ್ವಾಮೀಜಿ ಅಲ್ಲ, ದೇವರು ಧಾರ್ಮಿಕತೆ ಅಂತ ಹೇಳಿ ಜನರನ್ನ ದೂರ ಮಾಡುವ ಸ್ವಾಮೀಜಿ ನಾನಲ್ಲ. ಆದ್ರಿಂದ ನಾನು ರಾಜಕೀಯಕ್ಕೆ ಬಂದ್ರೆ ಜನರಿಗೆ ಮತ್ತು ಹತ್ರಕ್ಕೆ ಬರ್ತೇನೆ, ಜನಸೇವೆಯನ್ನು ಮಾಡ್ಬೇಕು ಅನ್ನೋದು ನನ್ನ ಇರಾದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಈ ವಿಚಾರವನ್ನ ಕೆಲವರು ಹೇಳೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಅಂದ್ರೆ ರಾಜಕೀಯ ಪ್ರವೇಶದ ನಿರ್ಧಾರದ ಬಗ್ಗೆ, ಅದರ ಉದ್ದೇಶದ ಬಗ್ಗೆ ಏನು ಅಂತ ಕೇಳಿದಾಗ ಅದನ್ನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಂತ ಕಾರಣ ಏನಿತ್ತು ಅಂತ ಉದ್ದೇಶ ಏನಿತ್ತು? ಇಲ್ಲ, ನನ್ನ ಅವರ ಉದ್ದೇಶ ಏನಂತ ಹೇಳಿ ನನಗೆ ತಿಳಿದದ್ದು ಅವರು ಹೇಳಿಯೇ ನನ್ನ ಹತ್ರ ಹೇಳಿಕೊಂಡಂತ ಉದ್ದೇಶ ಇದು, ಸಮಾಜ ಸೇವೆ. ಸ್ಪಷ್ಟವಾಗಿ ಹೇಳಿದ್ದವರು, ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೇನೆ. ಉಡುಪಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ, ಅವುಗಳ ಬಗ್ಗೆ ನಾನು ಗಮನ ಹರಿಸಬೇಕು ಅಂತ ಹೇಳಿದ್ರು. ಈಗ ಪಟ್ಟದ ದೇವರ ವಿವಾದ ಶುರುವಾದಂತ ಟೈಮ್ ನಲ್ಲಿ ಈಗ ಕಾನೂನು ಹೋರಾಟವನ್ನ ಮಾಡ್ತೀನಿ, ನ್ಯಾಯ ನಂಗೆ ಸಿಗುತ್ತೆ, ನಾನು ಜಯಶೀಲನಾಗ್ತೀನಿ ಅಂತ ಕೂಡ ತುಂಬಾ ಆತ್ಮವಿಶ್ವಾಸ ಅವರಿಗಿತ್ತು. ಖಂಡಿತ ಖಂಡಿತ ಖಂಡಿತ. ಆದ್ರೆ ಆ ಸಂದರ್ಭದಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಈಗ ಮಠದವರೇ ಕೆಲವರು ಹೇಳೋದು, ಕೆಲವು ಮಠಾಧೀಶರೇ ಹೇಳೋದು, ಆಶ್ರಮದ ನಿಯಮದ ತಕ್ಕ ಹಾಗೆ ಅವರು ನಡ್ಕೊಳ್ತಾ ಇಲ್ಲ, ನೇಮ ನಿಷ್ಠೆಯಿಂದ ಇಲ್ಲ, ಅದನ್ನ ಸರಿಪಡಿಸ್ಕೊಳ್ಳಿ, ಸರಿಯಾಗಿ ಇರಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದಾಗ ಶ್ರೀಗಳ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿರ್ತಿತ್ತು? ಯಾಕಂದ್ರೆ ಅವ್ರು ಹೇಳೋದು ಮೊದಲು ಹಾಗೆ ನಡ್ಕೊಳ್ತಾ ಇದ್ರು, ಮತ್ತೆ ಅವ್ರಿಗೆ ಬಂದ ಹಾಗೆ ಮಾಡ್ತಾ ಇದ್ರು ಅಂತ. ಸ್ವಾಮೀಜಿ ಅವರು ನಮ್ಮ ಬಳಿ ಹೇಳಿಕೊಂಡ ಪ್ರಕಾರ ಅವರು ಜನರ ಹತ್ತಿರ ಹೋಗಿ ಯಾವುದೇ ಒಂದು ಮಡಿವಂಟಿಕೆಯನ್ನ ಇಟ್ಟುಕೊಳ್ಳದೆ ಮುಕ್ತವಾಗಿ ಎಲ್ಲರ ಜೊತೆಯಲ್ಲಿ ಬೆರೆತಿರುವುದರಿಂದ ಆ ರೀತಿಯ ಅಪವಾದಗಳು ಬಂದಿದೆ ಅಂತ ಅವರು ನನ್ನ ಬಳಿ ಹೇಳಿದ್ದಾರೆ. ಮತ್ತೆ ಮತ್ತೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ, ಅವರು ನಮ್ಮ ಕಚೇರಿಯಲ್ಲಿ 2 ಗಂಟೆ ಇದ್ದಾಗ ಒಂದು ಸ್ವಾಮೀಜಿ ಅವರು ಅಂತ ಹೇಳಿ ಯಾವ ಮಡಿವಂಟಿಕೆಯನ್ನು ಅವ್ರು ಇಟ್ಕೊಂಡಿಲ್ಲ. ಬಹಳ ಆತ್ಮೀಯತವಾಗಿ ಜನಸಾಮಾನ್ಯರಂತೆ ವರ್ತಿಸಿದ್ದಾರೆ. ಅದೊಂದು ಅವರ ದೊಡ್ಡ ಗುಣ. ಆಮೇಲೆ ಕೆಲವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ರು ಶ್ರೀಗಳು ಅನ್ನುವಂತ ಮಾತು. ಅದು ಕೆಲವರ ಮೇಲೆ ಅಲ್ಲ, ಈಗ ಹಾಲಿ ಯಾರು ಪರ್ಯಾಯ ಮಠಾಧೀಶರಿದ್ದಾರೆ ಅವರ ಮೇಲೆ. ಉದ್ದೇಶ ಇಷ್ಟೇ, ತನ್ನ ವಿಠ್ಠಲ ತನಗೆ ಸಿಗಬೇಕು, ಆ ಉದ್ದೇಶ ಬಿಟ್ರೆ ಅವರಿಗೆ ತೊಂದರೆ ಕೊಡಬೇಕು, ಅವರಿಗೆ ಸಿಲುಕಿಸಬೇಕು ಅಂತಹ ಯಾವುದೇ ಒಂದು ಉದ್ದೇಶ ಇರಲಿಲ್ಲ. ಮಾತ್ರ ಅಲ್ಲದೆ ಈಗಿನ ಸೋದೆ ಮಠಾಧೀಶರು ಕೂಡ ಇವರ ಮೇಲೆ ಕೇವೇಟನ್ನು ಹಾಕಿದ್ದಾರೆ. ಇನ್ನು ರವಿಕಿರಣ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳು ಕೊನೆಯದಾಗಿ ಯಾವಾಗ ಮಾತುಕತೆ ನಡೆಸಿದ್ರು, ಏನ್ ಹೇಳಿದ್ರು? ಕೊನೆಯದಾಗಿ ಅದೇ ನೀವು ಕೇಸನ್ನ ತಯಾರು ಮಾಡಿ, ಕಂಪ್ಲೇಂಟ್ ಅನ್ನ ತಯಾರು ಮಾಡಿ, ನಾನು ಬರ್ತೇನೆ ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ನಿನ್ನೆ ನಾವು ದಾಖಲು ಮಾಡುವವರಿದ್ದು ನ್ಯಾಯಾಲಯಕ್ಕೆ ಕೇಸನ್ನ. ಅವರು ಎಲ್ಲವೂ ಸರಿಯಾಗಿದ್ದರೆ ನಿನ್ನೆ ದಾಖಲಾಗ್ತಾ ಇತ್ತು. ಹೌದೌದು, ನಿನ್ನೆ ದಾಖಲಾಗ್ಬೇಕಿತ್ತು. ಮಾತನಾಡಿದ್ದು ಒಂದು 4-5 ದಿನಗಳ ಹಿಂದೆ ಕೊನೆಯ ಬಾರಿಗೆ. ಈಗ ಸಾವಿನ ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದ್ರಿಂದ, ನೀವು ಕೂಡ ಶ್ರೀಗಳ ಪರ ವಕೀಲರಾಗಿರೋದ್ರಿಂದ, ಮತ್ತೆ ಮುಂದೆ ಪಟ್ಟದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸಾವಿನ ಶಂಕೆ ಮೇಲೆ ಆಗಿರ್ಬೋದು, ನೀವೇನಾದ್ರೂ ಕೇಸ್ ಫೈಲ್ ಮಾಡ್ತೀರಾ ಹೇಗೆ? ಈಗ ಆ ಪರಿಸ್ಥಿತಿ ಬಂದ್ರೆ ಸಂಬಂಧಪಟ್ಟವರು, ಅಧಿಕಾರ ಹೊಂದಿದವರು ನಮ್ಮ ಬಳಿ ಬಂದ್ರೆ ಮಾತ್ರ ನಾವು ಮಾಡ್ಬೇಕಾಗತ್ತೆ. ನಾವು ವೈಯಕ್ತಿಕ ನೆಲೆಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಮಠದಿಂದ ಅವರ ಆಪ್ತರು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಚಾರದ ಬಗ್ಗೆ ಏನು ಮಾಹಿತಿ ಪಡೆದುಕೊಳ್ಳೋದಾಗಿರ್ಬೋದು, ಮುಂದೆ ಕೇಸ್ ನಡೆಸೋಣ ಅನ್ನೋದ್ರ ಬಗ್ಗೆ ಇನ್ನೂ ಮಾತುಕತೆ ನಡೆಸಿಲ್ಲ? ಇಲ್ಲ, ಆ ರೀತಿ ಮಾತುಕತೆ ನಡೆಸಿಲ್ಲ. ನಿರ್ದಿಷ್ಟವಾಗಿ ಮಾತುಕತೆ ನಡೆಸಿಲ್ಲ. ಸಾವಿನ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ಬಿಟ್ರೆ ಈಗ ಆ ಒಂದು ಮನೋಸ್ಥಿತಿಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಅವರ ಸ್ವಾಮೀಜಿ ಅವರ ಸಾವಾಗಿರುವುದರಿಂದ, ಮರಣ ಹೊಂದಿರುವುದರಿಂದ ಯಾರು ಇರ್ಲಿಲ್ಲ. ಆಘಾತದಿಂದ ಯಾರು ಇನ್ನು ಹೊರಗೆ ಬಂದಿಲ್ಲ. ಇನ್ನು ಮಾಡಬೇಕಾದ ಕೆಲಸಗಳು ತುಂಬಾ ಇದೆ. ಅದರ ನಂತರ ಮಾತಾಡಬಹುದೇನು, ಈಗ ಯಾರು ಮಾತಾಡಿಲ್ಲ.
ಹಾಗಾದ್ರೆ ಮುಂದೆ ಈ ಪಟ್ಟದ ದೇವರ ಪ್ರಕರಣದ ವಿಚಾರ ಏನಾಗಬಹುದು ಹಾಗಾದ್ರೆ ಅಂತ? ಪಟ್ಟದ ದೇವರ ವಿಚಾರದಲ್ಲಿ ಸ್ವಾಮೀಜಿ ಅವರಿಗೆ ಹಸ್ತಾಂತರ ಮಾಡ್ಲಿಕ್ಕೆ ಮಾತ್ರ ವಿರೋಧ ಇತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಓಕೆ. ಬಹುಶಃ ಬೇರೆ ಮಠಾಧಿಪತಿಗಳು ಬಂದ್ರೆ ಶಿರೂರು ಮಠಕ್ಕೆ ಹಸ್ತಾಂತರ ಆಗಬಹುದು ಅಂತ ಹೇಳುವಂತ ಒಂದು ನಂಬಿಕೆ ನಮಗಿದೆ. ಅಂದ್ರೆ ಉತ್ತರಾಧಿಕಾರಿ ಯಾರು ನೇಮಕ ಆಗ್ತಾರೆ ಅವರ ನಿರ್ಧಾರ ನಡೆಯ ಮೇಲೆ ಡಿಪೆಂಡ್ ಆಗತ್ತೆ. ಉತ್ತರಾಧಿಕಾರಿಗಳು ನೇಮಕ ಆದ ನಂತರ ಅವರಿಗೆ ದೇವರು ಬೇಕೇ ಬೇಕಲ್ಲ ಪೂಜೆ ಪುರಸ್ಕಾರಕ್ಕೆ. ಓಕೆ ಓಕೆ. ಧನ್ಯವಾದ ರವಿಕಿರಣ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಈ ಕುರಿತ ಹಾಗೆ ಮಾತಾಡೋದಕ್ಕೆ ಶ್ರೀಗಳ ಆಪ್ತರಾಗಿದ್ದಂತಹ ಶ್ರೀರಾಮ್ ದಿವಾನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀರಾಮ್ ಅವರೇ. ನಮಸ್ತೆ ಶ್ರೀರಾಮ್ ಅವರೇ, ಶ್ರೀಗಳ ಸಾವಿನ ಕುರಿತಾಗಿ ತಾವೇನು ಹೇಳೋಕ್ ಬಯಸ್ತೀರಾ? ಇದು ಅಸಹಜ ಸಾವು ಅನ್ನುವಂತ ಅನುಮಾನ ಭಕ್ತರಲ್ಲೂ ಕೂಡ ಕಂಡು ಬರ್ತಾ ಇದೆ. ಒಂದು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾನು ಶಿರೂರು ಸ್ವಾಮೀಜಿಯವರ ಯಾವ ರೀತಿ ಆಪ್ತನೂ ಅಲ್ಲ. ಓಕೆ. ನನಗೆ ಅವರ ಒಡನಾಟ ಇಲ್ಲ. ನಾನು ಅವರ ವಿರುದ್ಧ ಬೇರೆ ಬೇರೆ ಕೆಲ ವಿಷಯಗಳಲ್ಲಿ ಹೋರಾಟ ಮಾಡಿದ್ದು ಇದೆ. ಓಕೆ. ಅವರ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ರಿ ನೀವು? ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟು. ಯಾವ ವಿಚಾರ ಅಂತ ಹೇಳ್ಬೋದಾ? ಅದು ನನಗೆ ಸುಮಾರು ವರ್ಷಗಳ ಹಿಂದಿನದ್ದು. ಪಕ್ಷಿಗಳನ್ನು, ಪ್ರಾಣಿಗಳನ್ನು ಅವರು ಅಕ್ರಮವಾಗಿ ಸಾಕ್ತಾ ಇದ್ರು ಅನ್ನೋ ಬಗ್ಗೆ ಎಲ್ಲ ನಾನು ಅವರ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ. ಬೇರೆ ಹಳೆಯ ವಿಷಯಗಳದು. ಅದು ಈ ಸ್ಟೇಕ್ ಅದಕ್ಕೂ ಸಂಬಂಧ ಇಲ್ಲ. ಈಗ ನಾವು ಒಂದು ನ್ಯಾಯಕ್ಕಾಗಿ ಮಾತಾಡುವಂತ ಒಂದು ಅನಿವಾರ್ಯ ಸ್ಥಿತಿ ಇದೆ. ಅವರ ಆಹಾರದಲ್ಲಿ ವಿಷವನ್ನು ಬೆರೆಸಿ ಕೊಟ್ಟಿರಬಹುದು ಅನ್ನುವ ಒಂದು ಬಲವಾದ ಶಂಕೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗಿದೆ. ಅವರ ದೇಹದಲ್ಲಿ ವಿಷದ ಅಂಶ ಪತ್ತೆಯಾಗಿದೆ ಅಂತೇಳಿ KMC ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಮೊದಲ ಬಾರಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸಾವಿನ ಬಗ್ಗೆ ಸಂಶಯ ಇದೆ, ಬಲವಾದ ಸಂಶಯ ಇದೆ. ನಿಮಗೂ ಕೂಡ ಸಂಶಯ ಇದೆ ಹಾಗಾದ್ರೆ? ಖಂಡಿತ ಸಾರ್ವಜನಿಕ ವಲಯದಲ್ಲಿ ಎಲ್ಲರ ಜೊತೆಗೂ ನಾವೀಗ ವ್ಯವಹಾರದ ಮಾತಾಡುವಾಗ ಎಲ್ಲರೂ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಇದರ ಹಿಂದೆ ಯಾರೋ ವಿಷ ಕೊಡಿಸಿರಬಹುದು, ವಿಷ ಉನ್ನಿಸಿ ಕೊಲ್ಲಿಸಿರಬಹುದು ಅಂತ. ಆ ಹಿನ್ನೆಲೆಯಲ್ಲಿ ಇದೊಂದು ಕೊಲೆ ಅಂತೇಳಿ ಒಂದು ಮೇಲ್ನೋಟಕ್ಕೆ ನಮಗೆ ಸಾರ್ವಜನಿಕ ವಲಯದಲ್ಲಿ ನಾವೆಲ್ಲ ಮಾತಾಡುವಂತ ವಿಷಯ ಆಗಿದೆ ಇವತ್ತು. ಇದರ ಬಗ್ಗೆ ಸತ್ಯ ಹೊರಗೆ ಬರಬೇಕಾದ್ರೆ ನಿಷ್ಪಕ್ಷಪಾತವಾದ ತನಿಖೆ ನಡೀಬೇಕು. ಅದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಉಸ್ತುವಾರಿಯಲ್ಲಿ ತನಿಖೆ ನಡೆದರೆ ನ್ಯಾಯ ಸಿಕ್ಕಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ತನಿಖಾ ಸಂಸ್ಥೆಗಳಿಂದಾಗಲಿ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳಿಂದಾಗಲಿ ಅಷ್ಟಕ್ಕೆ ತನಿಖೆ ನಡೆದ್ರೆ ನ್ಯಾಯ ಸಿಕ್ಕುವ ಸಾಧ್ಯತೆಗಳಿಲ್ಲ. ನ್ಯಾಯಮೂರ್ತಿಗಳ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಉಸ್ತುವಾರಿಯಲ್ಲಿ ತನಿಖೆ, ಉನ್ನತ ಮಟ್ಟದ ತನಿಖೆ ಆಗಬೇಕು. SIT ಅನ್ನು ರಚನೆ ಮಾಡಬೇಕು ಇದಕ್ಕೆ. ಹಾಗೆ ಆದ್ರೆ ಇದರ ಹಿಂದಿನ ಸತ್ಯಾಸತ್ಯತೆ ಗೊತ್ತಾಗತ್ತೆ. ಇದು ಒಂದು ಸಕ್ಸಸ್, ಒಂದು ಸತ್ಯ ಹೊರಗೆ ಬರುವ ಸಾಧ್ಯತೆಗಳಿದೆ. ಹೌದು. ಇನ್ನು ಶ್ರೀರಾಮ್ ಅವರೀಗ ಪಟ್ಟದ ದೇವರ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಪಟ್ಟದ ದೇವರ ವಿವಾದ ಮುಕ್ತಾಯ ಆಯ್ತು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಮತ್ತೆ ಅದು ಕಂಟಿನ್ಯೂ ಆಗೋದಿಲ್ಲ, ಶ್ರೀಗಳ ಜೊತೆನೇ ಮುಗಿದ ಅಧ್ಯಾಯ ಅಂತ. ಯಾಕಂದ್ರೆ ಕೃಷ್ಣ ಮಠದ ಬಗ್ಗೆ, ಕೃಷ್ಣ ಮಠದ ಪರಂಪರೆ, ಇಲ್ಲಿಯ ವ್ಯವಸ್ಥೆಯ ಬಗ್ಗೆ ಸರಿಯಾದ ಅರಿವಿದ್ದವರಿಗೆ, ಸರಿಯಾದ ತಿಳುವಳಿಕೆ ಇದ್ದವರಿಗೆ ಇದು ಗೊತ್ತಿದೆ. ಅಷ್ಟಮಠಾಧೀಶರಿಗೆ ಶಿರೂರು ಸ್ವಾಮೀಜಿ ನಿಧನ ಆದ ಕಾರಣ ಇನ್ನೊಂದು ದಿನದಲ್ಲಿ, ಇವತ್ತು ಸಂಜೆಯೊಳಗೆ, ನಾಳೆ ಇನ್ನು ಬೇಗ ಕೂಡ್ಲೆ ಆದಷ್ಟು ಬೇಗ ದ್ವಂದ್ವ ಮಠ ಅಂತ ಇದೆ ಇಲ್ಲಿ. ದ್ವಂದ್ವ ಮಠ, ಸೋದೆ ಮಠ ಅಂತ ಇದೆ. ಸೋದೆ ಮಠ ಶಿರೂರು ಮಠಕ್ಕೆ ದ್ವಂದ್ವ ಮಠ ಅಂತ ಹೇಳ್ತಾರೆ. ಶಿರೂರು ಮಠದ ಯಾವನೇ ಒಬ್ಬ ಸ್ವಾಮೀಜಿ ಸಡನ್ ಆಗಿ ಶಿಷ್ಯ ಸ್ವೀಕಾರ ಮಾಡುವ ಮೊದಲು ತೀರಿ ಹೋದ್ರೆ, ನಿಧನರಾದ್ರೆ, ವಿಧಿವಶರಾದ್ರೆ, ಆಗ ಸೋದೆ ಮಠದ ಸ್ವಾಮೀಜಿಗಳು ಶಿಷ್ಯ ಸ್ವೀಕಾರ ಮಾಡಿ ಆ ಶಿಷ್ಯನನ್ನ ಶಿರೂರು ಮಠಕ್ಕೆ ಪೀಠಾಧಿಕಾರಿಯಾಗಿ ನೇಮಕ ಮಾಡುವಂತ ಪ್ರಕ್ರಿಯೆ. ಈಗ ಸೋದೆ ಮಠದವರೇ ಈ ನಿರ್ಧಾರವನ್ನ ಮಾಡ್ತಾರೆ, ಉತ್ತರಾಧಿಕಾರಿ. ಅದೊಂದು ಪ್ರಕ್ರಿಯೆ, ಸಹಜವಾಗಿ ನಡೆಯುವಂತ ಪ್ರಕ್ರಿಯೆ. ಅದರಲ್ಲಿ ವಿಶೇಷ ಮತ್ತು ವಿವಾದ ಇಲ್ಲ. ಇನ್ನೂ ಇಲ್ಲ, ಇದುವರೆಗಿತ್ತು. ಈಗ ಯಾವಾಗ ಶಿರೂರು ಸ್ವಾಮೀಜಿ ತೀರಿ ಹೋದ್ರು, ನಿಧನರಾದ್ರು, ಈಗ ಇನ್ನು ಆ ವಿವಾದ ಇಲ್ಲ. ಹಾಗಾಗಿ ಈಗ ಇನ್ನು ಸೋದೆ ಮಠಾಧೀಶರು ಸಹಜವಾಗಿ ನಡೆಯುವಂತ ಪ್ರಕ್ರಿಯೆ ಅದು. ಸೋದೆ ಮಠಾಧೀಶರು ಶಿಷ್ಯ ಸ್ವೀಕಾರ ಮಾಡ್ತಾರೆ. ಆ ಶಿಷ್ಯನನ್ನ ಶಿರೂರು ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಇವರೆಲ್ಲ ಬಯಸಿದ್ದು ಕೂಡ ಅದನ್ನೇ. ಈವರೆಗಿನ ವಿವಾದಗಳೇ ಇದರ ಸುತ್ತ ತಿರುಗಿದೆ, ಇದರ ಸುತ್ತಲೇ ಇದೆ. ಯಾಕಂದ್ರೆ ಈ 6 ಮಠಾಧೀಶರು ಕೂತು ಕಳೆದ ಕೆಲವು ತಿಂಗಳುಗಳಿಂದ ಯಾವಾಗ ಶಿರೂರು ಸ್ವಾಮೀಜಿ ಒಂದು ನನಗೂ ಮಕ್ಕಳಿದ್ದಾರೆ ಮತ್ತು ಉಳಿದ ಮಠಾಧೀಶರಿಗೂ ಇದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ಟರು, ಆ ಬಳಿಕ ಪರ್ಯಾಯದ ಅವಧಿಯಲ್ಲಿ ಮಠಾಧೀಶರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ಮಾಡ್ತಾರೆ, ಚಿನ್ನಗಳು ದೇವಸ್ಥಾನಕ್ಕೆ ಬಂದ ಚಿನ್ನಗಳು ಕೂಡ ಹೊರಗೆ ಹೋಗ್ತದೆ ಅಂತ ಹೇಳುವ ಕೆಲವು ಹೇಳಿಕೆಗಳನ್ನೆಲ್ಲ ಕೊಟ್ಟ ಬಳಿಕ 6 ಮಠಾಧೀಶರು ಅನೇಕ ಸಂದರ್ಭಗಳಲ್ಲಿ ಸಭೆಗಳನ್ನು ನಡೆಸಿದ್ದು, ಮುಕ್ತ ಸಮಾಲೋಚನೆಗಳನ್ನು ನಡೆಸಿದ್ದ ಬಗ್ಗೆ ಮಾಹಿತಿಗಳಿದೆ, ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಅವರೆಲ್ಲರ ಉದ್ದೇಶ ಏನಿತ್ತಂದ್ರೆ ಶಿರೂರು ಸ್ವಾಮೀಜಿ ಶಿಷ್ಯ ಸ್ವೀಕಾರ ಮಾಡಬೇಕು ಅಂತ, ಹೊಸ ಶಿಷ್ಯನನ್ನು ಸ್ವೀಕಾರ ಮಾಡಬೇಕು, ಆದರೆ ನಾವು ಪಟ್ಟದ ದೇವರನ್ನು ಕೊಡ್ತೇವೆ ಅಂತ ಹೇಳಿ.
ಇಲ್ಲದಿದ್ರೆ ಅವರನ್ನು ಮಠದಿಂದ ಕೆಳಗಿಳಿಸುವ ಒಂದು ಮಾತುಕತೆಗಳು ಆ ಯೋಚನೆ ಕೂಡ ಇತ್ತು ಅನ್ನೋ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ವರದಿ ಬಂದಿತ್ತು. ಅದಕ್ಕೆ ಶ್ರೀಗಳು ಕೂಡ ರೆಡಿ ಇರಲಿಲ್ಲ. ಶಿರೂರು ಶ್ರೀಗಳವರ ನಿಧನ ಅನಿರೀಕ್ಷಿತವಾದ ಒಂದು ನಿಧನದಿಂದ ನಮಗೆ ಕ್ಲೇಶವಾಗಿದೆ, ವಿಷಾದವಾಗಿದೆ. ದೇವರವರಿಗೆ ಅನುಗ್ರಹ ಮಾಡಲಿ, ಉತ್ತಮ ಗತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಅವರ ಬಗ್ಗೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇಷ್ಟೇ ನಾನು ಹೇಳಿ. ಏನಂತಂದ್ರೆ ವಿಷಪ್ರಾಶನ ಆಗಿದೆ ಅನ್ನುವಂತ ಒಂದು ಸಂಶಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು. ಹೀಗಾಗಿ ಅದನ್ನ ಏನಾದ್ರೂ ತನಿಖೆ ಅದು ಆಗ್ಬೇಕಂತ ನೀವು ಅನ್ಕೋತೀರಾ ಅಂತ? ನಾನು ಪ್ರವಾಸದಲ್ಲಿ ಇದ್ದೇನೆ. ಅವರು ಏನು ಆಹಾರ ತಗೊಂಡಿದ್ದಾರೆ, ಎಲ್ಲಿ ತಗೊಂಡಿದ್ದಾರೆ ಯಾವುದೂ ನನಗೆ ಗೊತ್ತಿಲ್ಲ. ನಿನ್ನೆ ಗೊತ್ತಾದದ್ದು ಅವರ ಅನಾರೋಗ್ಯದಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಇಷ್ಟೇ ಗೊತ್ತು. ಅದಕ್ಕಿಂತ ಮತ್ತು ಸ್ವಲ್ಪ ಸೀರಿಯಸ್ ಇದೆ ಅಂತ ಇಷ್ಟೇ ಗೊತ್ತು. ಉಳಿದು ಅವರ ಆ ದಿನದ ಚಟುವಟಿಕೆ, ಎಲ್ಲಿ ಅವರು ಆಹಾರ ಸ್ವೀಕಾರ ಮಾಡಿದರು, ಎಲ್ಲಿ ಹೋಗಿದ್ದರು ಯಾವುದೂ ನನಗೆ ಗೊತ್ತೇ ಇಲ್ಲ. ನಾನು ಕೇವಲ ಪ್ರವಾಸದಲ್ಲಿ ನಿನ್ನೆ ಕರ್ನೂಲಿ ಆಂಧ್ರದಲ್ಲಿದ್ದೆ, ಕರ್ನೂಲಲ್ಲಿ. ಅಲ್ಲಿಂದ ಪ್ರಯಾಣ ಮಾಡಿಕೊಂಡು ಇಲ್ಲಿಗೆ ಬಂದೆ. ನಿನ್ನೆ ಗೊತ್ತಾದದ್ದು ದಾರಿಯಲ್ಲಿ ಬರುವಾಗ. ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಅದರ ವಿಷಯ ಗೊತ್ತಿಲ್ಲ. ತನಿಖೆ ಆಗುವಂತಹದ್ದು ಸಂದರ್ಭ ಏನುಂಟು, ಎಲ್ಲಿ ಊಟ ಮಾಡಿದ್ದಾರೆ, ಸಂಶಯ ಕಾರಣ ಬೇಕಲ್ಲ. ಮತ್ತು ವೈದ್ಯರ ಪರೀಕ್ಷೆ ನೋಡಬೇಕು. ವೈದ್ಯರು ಏನು ಹೇಳ್ತಾರೆ, ವಿಷಪ್ರಾಶನ ಆಗಿದ್ದರೆ ಅವರು ವರದಿ ಕೊಡ್ತಾರೆ. ಅದು ವೈದ್ಯರ ವರದಿ ಬಾರದೆ ನಾನು ಏನೂ ಹೇಳಲಿಕ್ಕೆ ಹೋಗುದು. ಏನಂದ್ರೆ ಭಕ್ತರು ಎಲ್ಲರನ್ನೂ ಸಂಶಯ ಪಡಿಸ್ತಾ ಇರೋದ್ರಿಂದ ಭಕ್ತರು ಆ ಸಾವಿನ ಬಗ್ಗೆ ಒಂದಿಷ್ಟು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ನೀವು ಭಕ್ತರ ಪರವಾಗಿ ಅದನ್ನ ಯಾರು ಭಕ್ತರು ಯಾರು ಹೇಳ್ತಾರೆ ನನಗೆ ಗೊತ್ತಿಲ್ಲ. ವಿಷಪ್ರಾಶನದ್ದು ನಿಮ್ಮ ಬಾಯಿಂದಲೇ ಗೊತ್ತು. ಯಾರು ಹೇಳ್ತಾರೆ? ಯಾವ ಶಿಷ್ಯರು? ಉಡುಪಿ ಮಠದಲ್ಲಿ ಯಾವ ಸ್ವಾಮಿಗಳ? ಯಾವ ಸ್ವಾಮಿಗಳು? ಅದೆಲ್ಲ ಗೊತ್ತಿಲ್ಲ. ಏನು ಗೊತ್ತಿಲ್ಲದೆ ನಾನು ಹೇಳಿದೆ. ಅವರು ಎಲ್ಲಿ ಆಹಾರ ಸ್ವೀಕಾರ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು. ಯಾವ ಸ್ಥಳದಲ್ಲಿ ಅವರ ಭಕ್ತರ ಮನೆಯಲ್ಲಿ ಸ್ವೀಕಾರ ಮಾಡಿದ್ದರೆ ಅವರಿಗೆ ಅಂಥದ್ದು ಸಂಶಯಕ್ಕೆ ಅವಕಾಶ ಇಲ್ಲ. ವೈದ್ಯರ ಪರೀಕ್ಷೆ ವರದಿ ಬಾರದೆ ನಾನು ಸುಮ್ಮನೆ ಸಂಶಯ ಮಾಡುವುದಿಲ್ಲ. ವೈದ್ಯರು ಪೊಲೀಸರಿಗೆ ಯಾಕೆ ಹೇಳ್ತಾರೆ? ವೈದ್ಯರಿಗೆ ಗೊತ್ತಾ ವಿಷಪ್ರಾಶನ ಆಗಿದೆ ಅಂತ ಅವ್ರಿಗೆ ವೈದ್ಯರ ಹತ್ರ ಮಾತಾಡಿ. ಯಾರು ವೈದ್ಯರು ಅಂತ ಕೇಳಿ. ವಿಚಾರಿಸ್ತೇನೆ. ನನಗೆ ಯಾವುದು ಗೊತ್ತಿಲ್ಲ, ವಿಚಾರ ಮಾಡಿ ಹೇಳ್ತೇನೆ. ನನಗೆ ಗೊತ್ತಿಲ್ಲದೆ ನಾನು ಅಂಥದ್ದೆಲ್ಲ ಆರೋಪ ಮಾಡುವುದಿಲ್ಲ. ಎಷ್ಟೋ ಮಂದಿ ಶ್ರೀಗಳು ಹೋಗಿದ್ದಾರೆ, ಅದರಲ್ಲಿ ಇವರು ಕಾಲವಾಗಿದ್ದಾರೆ. ಅದು ವಿಷಪ್ರಾಶನ ಅಂತ ಸಂಶಯಕ್ಕೆ ಕಾರಣ ಬೇಕಲ್ಲ. ಏನಾಗಿದೆ, ಅವರ ಇದು ಕಿಡ್ನಿ ಫೇಲ್ ಆಗಿದೆ ಅಂತ ಸುದ್ದಿ ಬಂದಿದೆ. ಲಿವರ್ ಚೆನ್ನಾಗಿಲ್ಲ, ಕಿಡ್ನಿ ಕೆಟ್ಟಿದೆ, ಅದರಿಂದ ಆಗಿದೆ ಅಂತ ನನಗೆ ಬಂದ ವರದಿಗಳು. ವಿಚಾರ ಮಾಡಿ ಹೇಳ್ತೇನೆ. ಈಗೇನು ನಿಧನರಾಗಿದ್ದಾರಲ್ಲ, ನೀವೇನಾದ್ರೂ ಅಲ್ಲಿ ತೆರಳುವಂಥದ್ದು ಏನಾದರೂ ಅನ್ಕೊಂಡಿದ್ದೀರಾ? ನಾನು ಉಡುಪಿಗೆ ಹೋಗುವುದು ಈಗಾಗಲೇ ನಿಶ್ಚಿತ ಆಗಿದೆ. ಇದು ಅನಿರೀಕ್ಷಿತವಾಗಿ ಬಂದಿದೆ. ಹೋಗೋದು ಖಾತ್ರಿ. ಆದರೆ ನಾನು ಒಂದು ಶಿರಸಿಯಲ್ಲಿ ಪರಿಸರದ ಬಗ್ಗೆ ಮೀಟಿಂಗ್ ಇದೆ 3 ಗಂಟೆಗೆ. ಸ್ವರ್ಣವಲಿ ಮತ್ತು ಒಂದು ಸ್ವಾಮಿಗಳಲ್ಲಿ ಇದ್ದು ಒಂದು ಮೀಟಿಂಗ್ ಪರಿಸರ ರಕ್ಷಣೆ. ಅದಕ್ಕೆ ಮೊದಲು ಡೇಟ್ ಕೊಟ್ಟಿದ್ದೇನೆ. ಅದೇನು 3 ಗಂಟೆಗೆ ಅಲ್ಲಿ ಹೋಗ್ತೇನೆ. ಅದು ಮುಗಿಸಿಕೊಂಡು ರಾತ್ರಿ ಉಡುಪಿಗೆ ಹೋಗ್ತೇನೆ. ಹೋಗಿ ಎಲ್ಲ ವಿಚಾರ ಮಾಡ್ತೇನೆ. ಅಲ್ಲಿ ನಡೆಯುವಂಥ ಈ ಧಾರ್ಮಿಕ ಏನು ಕಾರ್ಯಕ್ರಮಗಳು ನಡೀತದ ಈಗ ಇದನ್ನ ನಂತರ ಅಲ್ಲೇನಾದರೂ ಭಾಗವಹಿಸ್ತೀರಾ ನೀವು? ಗೊತ್ತಿಲ್ಲ, ಎಷ್ಟು ಆಗ್ತದೆ ಗೊತ್ತಿಲ್ಲ. ನಾನು ಭಾಗವಹಿಸುವ ಪ್ರಶ್ನೆ ಇಲ್ಲ. ನಾನು ಅಲ್ಲಿ ನಡೆಯುತ್ತದೆ. ನಾನು ಹೋಗಿ ಮುಂದಿನ ಚಟುವಟಿಕೆ ಏನು ಅದರ ಬಗ್ಗೆ ವಿಚಾರ ಮಾಡ್ತೇನೆ. ಅವರ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಹೇಳಿದೆ. ಸ್ವಾಮಿಗಳದ್ದು ಪೋಸ್ಟ್ ಮಾಡೋ ಕ್ರಮ ಇಲ್ಲ.
ಅನಿವಾರ್ಯವಾಗಿ ಆದರೆ ಆಗಬೇಕು. ನನಗೆ ಆ ವಿಷಯ ಗೊತ್ತೇ ಇಲ್ಲ. ಸಹಜ ಸಾವಾದರೆ ಮಾಡುವ ಅವಶ್ಯಕತೆ ಇಲ್ಲ. ನನಗೆ ಇವತ್ತು ನಿಮ್ಮ ಮಾತಿನಿಂದ ಗೊತ್ತು ವಿಷಪ್ರಾಶನ, ಅದರ ಮೊದಲು ಗೊತ್ತೇ ಇಲ್ಲ. ಸಹಜ ಸಾವು ಅಂತ ಆದರೆ ಅದನ್ನು ಶಾಸ್ತ್ರದ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡುವ ಹಾಗೆ ಇಲ್ಲ. ಹಾಸ್ಪಿಟಲ್ ಆದರೂ ಕೂಡ ಪೋಸ್ಟ್ ಮಾರ್ಟಮ್ ಆದರೂ ಕೂಡ ಇದು ಸಂಪ್ರದಾಯ ಪ್ರಕಾರ ಮಾಡಬಹುದು. ಅದಕ್ಕೆ ಆಕ್ಷೇಪ. ಪೋಸ್ಟ್ ಮಾರ್ಟಮ್ ಮಾಡಿದರೆ ವೃಂದಾವನ ಮಾಡಬಾರದು ಅಂತೇನಿಲ್ಲ, ಅದು ಮಾಡಬಹುದು. ಅವರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಅವರ ನಡೆಗಳು, ಅವರ ಒಂದು ವಿಚಾರಗಳು ಯಾವ ರೀತಿ ಏನನ್ನಿಸ್ತದೆ ನನಗೆ ಗೊತ್ತಿಲ್ಲ. ಯಾರ ಸಂಪರ್ಕವಾಗಿಲ್ಲ ನನಗೆ. ಈಗ ಬೆಳಗ್ಗೆ ಅವರು ಹೋದದ್ದು ಗೊತ್ತಾದದ್ದು ನನಗೆ 8 ಗಂಟೆ ಗೊತ್ತಾದ ಹೋಗಿದ್ದಾರೆ ಅಂತ, ಕಾಲವಾಗಿದ್ದಾರೆ ಅಂತ ಗೊತ್ತಾದ್ದು 8 ಗಂಟೆಗೆ. ಈ ವಿಷಪ್ರಾಶನ ಅಂತ ಈಗ ಗೊತ್ತಾದದ್ದು ಪೂಜೆಯಲ್ಲಿ ಪಾಠದಲ್ಲಿ. ಅದರಿಂದ ನನಗೆ ಅದರ ಬಗ್ಗೆ ಏನೂ ಹೇಳಿಲ್ಲ. ಶಿಷ್ಯರು ಯಾರಿಂದ ನನಗೆ ಫೋನ್ ಬಂದಿಲ್ಲ, ಅವರ ಕಡೆಯವರಿಂದ ಯಾರಿಂದಲೂ ನನಗೆ ಫೋನ್ ಬಂದಿಲ್ಲ. ಈಗ ಉತ್ತರಾಧಿಕಾರಿ ನೇಮಕ ಅದು ದೊಂದ ಮಠದವರು ಮಾಡೋದು, ಸೋದಿ ಮಠ ಅವರದ್ದೇ ಅಧಿಕಾರಿ, ಅವರೇ ನಿರ್ಧಾರ ಮಾಡಿ ಮಾಡೋದು. ಈಗ ನಿಮಗೆ ಅದ್ರ ಬಗ್ಗೆ ಅವರು ತೀರ್ಕೊಂಡಿರೋ ಅವರೇ ಸಲಹೆ ಕೇಳಿದರೆ ಕೊಡ್ತೇನೆ ಅಷ್ಟೇ. ಈಗ ಅವರು ಸಂಶಯಾಸ್ಪದ ಸಾವು, ಅವರ ನಿಧನ, ಅದ್ರ ಬಗ್ಗೆ ಯಾರೋ ಅವ್ರ ಕಡೆಯಿಂದ ನಿಮಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟಿಲ್ಲ? ಯಾರ ಕಡೆಯಿಂದ? ಶಿರೂರು ಮಾಡಿಲ್ಲ. ಯಾರು ಫೋನ್ ಮಾಡಿಲ್ಲ. ಶಿರೂರು ಮಾಡಿದ್ರೆ ನಿನ್ನೆ ಗೊತ್ತಾಯಿತು, ವಿಚಾರಿಸಿದೆ, ಸ್ವಲ್ಪ ಸೇರಿಸಿದ್ದಾರೆ ಹಾಗೆ ಅಂತ ಸುದ್ದಿ ಬಂತು ನಿನ್ನೆ. ಅವರ ಅಣ್ಣ ಹತ್ರ ಮಾತಾಡಿದೆ. ಅಣ್ಣ ಅವರೇನಿಲ್ಲ, ಹುಷಾರಾಗ್ತಾರೆ ಅಂಥದ್ದೇನು ಆಗಿಲ್ಲ, ಏನೋ ಒಂದು ಪಾತ್ರ ಚೆನ್ನಾಗಿಲ್ಲ, ಕೆಟ್ಟ ಆ ಪಾತ್ರದಲ್ಲಿ ಕಲಾವು ಸರಿಯಾಗಿ ಆಗಿಲ್ಲ, ಅಂಥ ಪಾತ್ರದ ಆಹಾರವನ್ನು ಅವರು ತಗೊಂಡರು, ಅದರಿಂದ ಹೊಟ್ಟೆ ನೋವು ಮತ್ತೇನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅಂಥದ್ದೇನು ಆಗಿಲ್ಲ ಅಂತ ಅವರ ಅಣ್ಣ ನನಗೆ ಫೋನ್ ಮಾಡಿ ಹೇಳಿದರು. ಅವರ ತಂದೆ ನಿನ್ನೆ ಮಾತಾಡಿದೆ, ಏನಾಗಿದೆ ಏನು ದೇವರು ತೊಂದರೆ, ಅದೇನಿಲ್ಲ, ಕೆಟ್ಟ ಆಹಾರ ಸ್ವೀಕಾರ ಮಾಡಿದ್ದಾರೆ, ಒಂದು ಪಾತ್ರೆ ಕೆಟ್ಟದ್ದು, ಅಲ್ಲಿ ಆಹಾರ ಸ್ವೀಕಾರ ಮಾಡಿದ್ದಾರೆ, ಅದರಿಂದ ಹೊಟ್ಟೆ ನೋವಾಗಿದೆ ಇಷ್ಟೇ ಹೇಳಿದರು. ಅದೇನು ನಾಳೆ ಗುಣಾಗ್ತದೆ, ಏನು ಭಯಪಡುವ ಸಂದರ್ಭ ಇಲ್ಲ ಅಂತ ಅವರು ಹೇಳಿದರು. ಯಾರು? ಅವರ ಅಣ್ಣನಿಗೆ ಖಾಸಗಿ ಪಟ್ಟದೇವರು ಬಿಟ್ಕೊಡೋ ಸಲುವಾಗಿ ಏನೋ ಗಲಾಟೆ ಆಗಿತ್ತು ಅಂತಲ್ಲ? ಹೌದು, ಅದಕ್ಕೆ ಸಂಬಂಧ ಇದೆ, ಅದು ಬೇರೆ ವಿಷಯ. ಇದು ಕಥಾನವಾಗಿ ನಮಗೂ ಅವರಿಗೆ ಸಂಪರ್ಕವೇ ಇಲ್ಲ. ಅವರು ಮಠದಲ್ಲೇ ಇದ್ದರು, ಅಲ್ಲಿ ಆಹಾರ ಸ್ವೀಕಾರ ಮಾಡಿದರು, ಅದರಿಂದ ನಮಗೇನು ಅದರಲ್ಲಿ ಸಂಶಯಕ್ಕೆ ಅವಕಾಶ ಇಲ್ಲ. ಅದಕ್ಕೂ ಪಟ್ಟದೇವರಿಗೆ ಇದಕ್ಕೆ ಸಂಬಂಧವೇ ಇಲ್ಲ, ನಮಗೂ ಅವರಿಗೆ ಸಂಪರ್ಕವೇ ಇಲ್ಲ. ಅವರು ಹೊರ ಮಠದಲ್ಲಿ ಅವರ ಜನ ಜೊತೆಗೆ ಇದ್ದಾರೆ. ಅಷ್ಟು ಮಠಾಧೀಶರಿಗೂ ಮಕ್ಕಳಿದಾಗ ಮಾತು ಕೇಳ್ತಾ ಇದ್ದಾರೆ, ಅಷ್ಟು ಮಠಾಧೀಶರಿಗೂ ಮಕ್ಕಳಿದಾಗ ಮಾತು ಕೇಳ್ತಾ ಇದ್ದಾರೆ, ಅದು ಏನಾದ್ರು ಅಷ್ಟು ಮಠಾಧೀಶರಿಗೆ ಮಕ್ಕಳ ಬಗ್ಗೆ ಏನಂತ ಅಷ್ಟು ಮಠಾಧೀಶ ಮಕ್ಕಳು ಅವರು ಹೇಳಿದರು. ಅವೊಮ್ಮೆ ಟಿ ವಿಯಲ್ಲಿ ಹೇಳಿದರು, ನನಗೂ ಮಕ್ಕಳಿದ್ದಾರೆ, ಉಳಿದವರು ಇದ್ದಾರೆ ಅಂತ ಅವರು ಹೇಳಿದರು. ಅದನ್ನು ಆಕ್ಷೇಪಿಸಿದೆವು. ಆ ರೀತಿ ಹೇಳಲಿಕ್ಕೆ ಬೇರೆ ಆಧಾರ, ನಿಮ್ಮ ಬಗ್ಗೆ ಹೇಳಿಕೊಳ್ಳಿ, ಉಳಿದವರ ಬಗ್ಗೆ ಹೇಳಲಿಕ್ಕೆ ಏನು ಅಗತ್ಯ ಅಂತ ನಾವು ಆಕ್ಷೇಪಿಸಿದ್ದೆವು. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ಅದರಿಂದ ಅವರ ಮೇಲೆ ಅವರಿಗೆ ಸಂಶಯ ಬಂದು ಅವರೇ ತಮ್ಮ ಮಕ್ಕಳಿದ್ದಾರೆ ಅಂತ ಒಪ್ಪಿದ ಮೇಲೆ ಸನ್ಯಾಸ ಧರ್ಮಕ್ಕೆ ಇದು ಅನುಗುಣ ಆಗುವುದಿಲ್ಲ ಅಂತೇಳಿ ಪಟ್ಟದೇವರನ್ನು ಕಷ್ಟಮಠದಲ್ಲಿ ಇಟ್ಟಿತು. ಅದನ್ನು ಕೇಳಿದಾಗ ಕೊಡಲಿಲ್ಲ. ಅವರು ಅಲ್ಲಿಯ ಸ್ವಾಮಿಗಳೇ, ನಾನು ಇರಲಿಲ್ಲ, ನಾನು ಟೂರಿಯಲ್ಲೇ ಇದ್ದೆ, ಅವರೇ ಕೊಟ್ಟಲಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ಇದು ಕಾಯಿಲೆಯಿಂದ ಆಗೋದು, ಅದಕ್ಕೆ ಸಂಬಂಧ ಇಲ್ಲ. ಮತ್ತು ನನಗೆ ವೈಯಕ್ತಿಕವಾಗಿ ಅವರ ಮೇಲೆ ವಿಶ್ವಾಸ ಇದೆ, ವೈಯಕ್ತಿಕವಾಗಿ. ಅದೇ ನೈತಿಕವಾಗಿ ಅವರದ್ದು ನಾನು ಎಷ್ಟೋ ಸಲ ಹೇಳಿದ್ದೆ, ನನಗೆ ಗೊತ್ತಾಗಿತ್ತು. ತಾತ್ವಿಕವಾಗಿ ನೈತಿಕ ದೃಷ್ಟಿಯಿಂದ ನನಗೆ ಅವರ ಮೇಲೆ ಸಮಾಧಾನ ಆಗಿಲ್ಲ. ವೈಯಕ್ತಿಕವಾಗಿ ಅವರಲ್ಲಿ ಪ್ರೀತಿ ವಿಶ್ವಾಸ ಇದೆ, ಅವರು ಎಷ್ಟೋ ರೀತಿಯಿಂದ ಸಹಾಯ ಮಾಡಿದ್ದೇನೆ. ಇಂದು 7-8 ವರ್ಷಗಳಿಂದ ಅವರೊಂದು ಅನೈತಿಕ ವಿಷಯ ಗೊತ್ತಾಗಿ ನಾನು ಸ್ವಲ್ಪ ಅವರ ಮೇಲೆ ಬೇಸರ ವ್ಯಕ್ತಪಡಿಸಿದೆ. ಅದು ವೈಯಕ್ತಿಕವಾಗಿ ನನಗೆ ಅವರ ಮೇಲೆ ಯಾವ ದ್ವೇಷವೂ ಇಲ್ಲ. ಭಕ್ತರಿಗೆ ನಾವು ಏನು ಹೇಳುವ ಮಾತಿಲ್ಲ, ಭಕ್ತರ ಮೇಲೆ ಏನು ಕೇಳುವುದಿಲ್ಲ, ಅಂಥ ಸಮಸ್ಯೆ ಏನೂ ಇಲ್ಲ. ಅವರಿಗೆ ಅವರ ಮಠದಿಂದ ಸರಿಯಾದ ರೀತಿಯಿಂದ ವೃಂದಾವನದ ವ್ಯವಸ್ಥೆ ಆಗ್ತದೆ. ಸೋದರ ಮಠದವರು ಇನ್ನೊಬ್ಬರಿಗೆ ಆಶ್ರಮ ಕೊಡ್ತಾರೆ, ಅವರು ಮಠಾಧಿಪತಿಗಳಾಗ್ತಾರೆ. ಬೇರೆ ಗೊಂದಲ ಯಾವುದೂ ಇಲ್ಲ, ಯಾವ ಗೊಂದಲವೂ ಇಲ್ಲ. ಮತ್ತು ಭಕ್ತರಿಗೆ ಅಸಮಾಧಾನ, ಅವರು ನಿಧನದಿಂದ ಅಸಮಾಧಾನ,
ಅದು ಯಾವಾಗಲೂ ಆಗುವುದೇ, ಕೆಲವು ದಿವಸ ಸಮಾಧಾನ ಆಗ್ತದೆ. ನಮ್ಮ ಎಷ್ಟೋ ಮಠಾಧಿಪತಿಗಳು ನನ್ನ ಜೀವಿತ ಕಾಲದಲ್ಲಿ ಅಷ್ಟಮಠದ 10-20 ಯತಿಗಳು ಕಾಲವಾಗಿದ್ದಾರೆ. ಅದು ನಡೀತಾ ಇದೆ. 8 ಮಠಗಳಿರುವಾಗ ಇದು ಇಷ್ಟು ಬೇಗ ಆಗವಾಗ ಮಾಡದಿತ್ತು. ವಯಸ್ಸಾಗಿಲ್ಲ, ಚಿಕ್ಕ ವಯಸ್ಸು, ಇನ್ನು 60ರ ಒಳಗಿದ್ದಾರೆ. ಅವರಿಗೆ ಇಂಥದ್ದು ಆದ ಬರೀತ ನಮಗೆ ಬೇಸರ ಆಗಿದೆ. ಆಗಬಾರದಿತ್ತು ಅಷ್ಟು ಮಾತ್ರ. ಅವರ ಬಗ್ಗೆ ನಮ್ಮ ವಿಷಾದ ವ್ಯಕ್ತಪಡಿಸ್ತೇವೆ. ಅವರಿಗೆ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಇದಕ್ಕಿಂತ ಹೆಚ್ಚು ನಾನೇನು ಹೀಗೆ ಹೇಳುವುದಿಲ್ಲ. महिलाओं को अवकाश देना ये भी भक्त है. पुरुषों का अवकाश देकर महिलाओं का नहीं देना अच्छा नहीं. हमारा भारत में किसी देवस्थान में महिलाओं का ऐसा प्रतिबंध कहाँ भी नहीं. समग्र भारत में महिलाओं का सर्वत्र अवकाश है. भगवान का दर्शन के लिए पूजा नहीं करते हैं, दर्शन करते हैं. अयप्पा स्वामी के देवालय में दर्शन करने का अवकाश देना उचित है. ऐसा यहाँ मेरा अभिप्राय है. ಪೇಜಾವರ ಮಠದ ವಿಶ್ವೇಶ ತೀರ್ಥ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ನನಗೆ ಸರಿಯಾಗಿ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಯಾಕೆಂದರೆ ನಾನು ಪ್ರವಾಸದಲ್ಲಿದ್ದೀನಿ, ಆಂಧ್ರದ ಕರ್ನೂಲ್ನಲ್ಲಿದ್ದೆ, ಈಗಷ್ಟೇ ಬಂದಿದ್ದೀನಿ. ಈ ಒಂದು ಅನಿರೀಕ್ಷಿತ ನಿಧನದ ಬಗ್ಗೆ ನನಗೆ ತುಂಬ ದುಃಖ ಇದೆ, ಕ್ಲೇಶ ಇದೆ. ಅವರಿಗೆ ಶಾಂತಿ ಸಿಗಲಿ, ಶ್ರೇಯಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಿನ್ನೆ ಅಷ್ಟೇ ನನಗೆ ವಿಷಯ ಗೊತ್ತಾಯಿತು, ಅವ್ರಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿದ್ದಾರೆ ಅಂತ. ಅವ್ರ ಅಣ್ಣನ ಜೊತೆ ಮಾತಾಡಿದೆ. ಅವ್ರು ಹೇಳಿದ್ರು ಅಂಥದ್ದೇನೂ ಆಗಿಲ್ಲ, ಸ್ವಲ್ಪ ಊಟ ಮಾಡಿದ್ರಿಂದ ಏನೋ ಅದು ಸಮಸ್ಯೆ ಆಗಿದೆ, ಸರಿ ಹೋಗ್ತಾರೆ, ಚೇತರಿಕೆ ಕಾಣ್ತಾರೆ ಅಂತ ಹೇಳಿದ್ರು. ಆದರೆ ಅವರು ನಿಧನರಾಗಿದ್ದಾರೆ ಅನ್ನುವಂಥ ವಿಚಾರ ಕೇಳಿ ನನಗೂ ಕೂಡ ಶಾಕ್ ಆಯಿತು ಹೀಗಾಗಿದ್ದಕ್ಕೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಮಾಹಿತಿ ಸಿಕ್ಕದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಈ ಕುರಿತಾಗಿ ಮಾತಾಡೋದಕ್ಕೆ ಶಿರೂರು ಶ್ರೀಗಳ ಕಾರು ಚಾಲಕರಾಗಿದ್ದಂತಹ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರಕಾಶ್ ಅವರೇ. ಪ್ರಕಾಶ್ ಅವರೇ, ಶ್ರೀಗಳ ಈ ಸಾವಿನ ಸಂಬಂಧವಾಗಿ ಏನಂತ ಅನಿಸ್ತಾ ಇದೆ? ಅಸಹಜ ಸಾವು ಅಂತ ಅನ್ಸುತ್ತಾ? ಏನ್ ಹೇಳ್ತೀರಾ? ಮೇಡಮ್, ನಮಗಂತೂ ತುಂಬಾ ದುಃಖ ಆಗ್ತಾ ಇದೆ. ಮತ್ತೆ ನಾನು ಅವರೊಟ್ಟಿಗೆ ಡ್ರೈವರ್ ಆಗಿದ್ದೆ. ಒಂದು ಈ 2-3 ತಿಂಗಳಿಂದ ಎಲ್ಲಿಯೂ ಪ್ರೋಗ್ರಾಮ್ ಇಲ್ಲದ ಕಾರಣ ನನ್ನನ್ನು ಕರೀಲಿಲ್ಲ. ಓಕೆ. ಅಂದ್ರೆ ಅವ್ರು ನಾನು ಕರೆದ್ರೆ ಹೋಗ್ತಿದ್ದೆ, ಅವರೆಲ್ಲ ಪ್ರೋಗ್ರಾಮ್ ಇದ್ರೆ ಅದನ್ನ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದೆ. ಹಾಗೆ ಮೇಡಮ್. ಅಂದ್ರೆ ಈಗ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದು ಯಾವಾಗ ಎಲ್ಲಿ ಕರ್ಕೊಂಡು ಹೋಗಿದ್ರಿ ನೀವು? ಲಾಸ್ಟ್ ಟೈಮ್ ಅಂದ್ರೆ ಒಮ್ಮೆ ಉಡುಪಿಗೆ ಗಾಂಧಿ ಹಾಸ್ಪಿಟ್ಲಿಗೆ ಬಂದದ್ದು ಒಮ್ಮೆ, ಒಂದು 2 ತಿಂಗಳ ಹಿಂದೆ ಮೇಡಮ್. ಮತ್ತೆ ಅವರನ್ನು ಶಿರೂರಿಗೆ ಬಿಟ್ಟೆ. ಮತ್ತೆ ನಾನು ಆಚೆ ಹೋಗ್ಲಿಲ್ಲ. ನನಗೆ ಅಂದ್ರೆ ನಂದೊಂದು ಬಾಡಿಗೆ ಗಾಡಿ ಇದೆ, ನಾನು ಅದರಲ್ಲಿ ಡ್ರೈವಿಂಗ್ ಹೋಗ್ತೇನೆ. ಅವರೆಲ್ಲ ಕರೆದ್ರೆ ನನ್ನ ಗಾಡಿಗೆ ಡ್ರೈವರ್ ಮಾಡಿ ಅವರ ಗಾಡಿಗೆ ಹೋಗ್ತೇನೆ ಮೇಡಮ್. ಓಕೆ. ನಿಮ್ ಜೊತೆ ಯಾವ ರೀತಿ ಮಾತುಕತೆ ನಡೆಸ್ತಾ ಇದ್ರು ಶ್ರೀಗಳು ಪ್ರಕಾಶ್ ಅವರೇ? ಈಗ ಪಟ್ಟದ ದೇವರ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊನ್ನೆ ವಿವಾದ ಎಲ್ಲ ಬರೋ ಮೊದ್ಲು ನಾನು ಹೋಗ್ತಿರ್ಲಿಲ್ಲ ಮೇಡಮ್. ಮೊನ್ನೆಯಿಂದ ಒಂದು 2-3 ತಿಂಗಳಾಯ್ತು ನಾನು ಹೋಗ್ತಿರ್ಲಿಲ್ಲ. ಓಕೆ. 2-3 ತಿಂಗಳು ಆದ್ಮೇಲೆ ನೀವು ಅವ್ರನ್ನ ಮೀಟೇ ಮಾಡಿಲ್ಲ ಈ ಹಿಂದೆ? ಇಲ್ಲ ಮೇಡಮ್, ಒಂದು 2 ತಿಂಗಳಾಯ್ತು. ಓಕೆ ಓಕೆ. ಅಲ್ಲ, ಈಗ ಜೊತೆಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಏನಾದ್ರೂ ಬೇಸರಗಳನ್ನ ನಿಮ್ಮ ಜೊತೆ ಮಾತನಾಡ್ತಾ ಇದ್ರ? ಇದು ಈ ತರದ್ ಆಗ್ತಾ ಇದೆ, ಬೇಸರ ಇದೆ? ಗೊತ್ತುಂಟಾ, ನಾನು ಡ್ಯೂಟಿಯಲ್ಲಿ ಇರುವಾಗ ನಾನು ಹೆಚ್ಚಿಗೆ ಮಾತಾಡುದಿಲ್ಲ, ಡ್ರೈವಿಂಗ್ ಅಲ್ಲಿ ಇರುವಾಗ ಅಷ್ಟೇ. ನಾನು ಹೆಚ್ಚಿಗೆ ಅವ್ರ ಹತ್ರ ಅಂದ್ರೆ ಸ್ವಾಮಿಗಳಂದ್ರೆ ನಾವು ಡ್ರೈವರ್ ಕೆಲಸ ಎಷ್ಟು ಅಷ್ಟೇ ಮಾಡಬೇಕು, ಹಾಗೆ ಬೇರೆ ಎಂತದ್ದು ನಾನು ಮಾತುಕತೆ ಎಲ್ಲ ಮಾಡುದಿಲ್ಲ. ಈಗ ರೀಸೆಂಟ್ ಆಗಿ ಅವ್ರ ಜೊತೆ ಯಾರ್ಯಾರು ಇರ್ತಾ ಇದ್ರು? ಯಾಕೆಂದ್ರೆ 2 ತಿಂಗಳಿಂದ ಹೋಗಿಲ್ಲ ನಾನು ಅವ್ರ ಜೊತೆ, ಎಲ್ಲೂ ಕರ್ದಿಲ್ಲ ಅಂತ ಹೇಳಿದ್ರಿ. ಯಾಕೆ ಹೋಗಿಲ್ಲ, ಎಲ್ಲೂ ಕರ್ದಿಲ್ಲ ಅನ್ನೋದಕ್ಕೆ ಏನ್ ಕಾರಣ ಅಂತ? ಅಂದ್ರೆ ಎಲ್ಲಾದ್ರೂ ಪ್ರೋಗ್ರಾಮ್ ಇದ್ರೆ ನನ್ನನ್ನು ಕರೀತಾ ಇದ್ರು ಮೇಡಮ್. ಓಕೆ. ಪ್ರೋಗ್ರಾಮ್ ಎಲ್ಲಿ ಇಲ್ಲ ಅಂದ್ರೆ ಅದ ಕಾರಣ ಹೋಗ್ಲಿಲ್ಲ ನಾನು. ನಿಮ್ಗೆ ಬಿಟ್ಟರೆ ಯಾರು ಇರ್ತಾ ಇದ್ರು ಅವ್ರ ಜೊತೆ? ನನಗೂ ಗೊತ್ತಿಲ್ಲ ಮೇಡಮ್. ಅಂದ್ರೆ ನನಗೆ ಫೋನ್ ಮಾಡ್ತಿದ್ರು, ನಾನು ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗಾದ್ರೂ ಫೋನ್ ಆಯ್ತು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಿದ್ರು. ಅದೇ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ನಿಮ್ಮನ್ ಬಿಟ್ರೆ ಬೇರೆ ಯಾರು ಅಂತ?
ನನಗೆ ಗೊತ್ತಿಲ್ಲ ಮೇಡಮ್. ಅಂದ್ರೆ ಅವರು ಯಾರು ಹೇಳಿದ್ರು ರೆಡಿ ಬರ್ತಾ ಇದ್ರು, ಹಾಗೆ ಅವರು ಒಂದು ಕಾಲ್ ಮಾಡಿ ಹೇಳಿದ್ರೆ ಯಾರಾದ್ರೂ ಬರ್ತಾರೆ ಹಾಗೆ. ಯಾರು ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತ ಟೈಮ್ನಲ್ಲಿ ಅತಿ ಹೆಚ್ಚು ಬಾರಿ ಜಾಸ್ತಿ ಹೊತ್ತು ಜೊತೆಲಿ ಇರ್ತಿದ್ದ ಯಾರು ಅಂತ ಗೊತ್ತಾ ಮೇಡಮ್? ನಾನು ಅಲ್ಲಿ ಅಡಿಗೆ ಭಟ್ರು ಒಬ್ರು ಇದ್ದಾರೆ, ಅವರ ಮಗ, ಅಂದ್ರೆ ನಾನು, ಅವರ ಮಗ, ಮತ್ತೆ ಪೂಜೆ ಅವರು ಒಬ್ರು ಇದ್ದಾರೆ, ಅವರ ಮಗ, ಮೂರು ಜನ ಇರ್ತಿದ್ದೇವೆ ಮೇಡಮ್. ಅಡುಗೆ ಭಟ್ಟರ ಮಗ ಜೊತೆಲಿ ಇರ್ತಾ ಇದ್ರು ಶ್ರೀಗಳ ಜೊತೆ? ಹೌದು, ಪೂಜೆ ಭಟ್ರ ಮಗ. ನಾವು ಅಂದ್ರೆ ಪ್ರೋಗ್ರಾಮ್ ಎಲ್ಲಿಯಾದ್ರೂ ಇದ್ರೆ ನಾವು 3 ಜನ ಹೋಗ್ತಿದ್ದೇವೆ ಸ್ವಾಮೀಜಿ ಅವ್ರ ಜೊತೆ. ಓಕೆ. ಈಗ ರೀಸೆಂಟ್ ಆಗಿ ಅವ್ರ ಜೊತೆ ಯಾರು ಓಡಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಯಾಕೆಂದ್ರೆ ಮಾಹಿತಿ ಇಲ್ಲ ಮೇಡಮ್, ಇದ್ದಿದ್ರೆ ಖಂಡಿತ ಹೇಳ್ತಿದ್ದೇನೆ. ಈಗ ಈ ಸಾವಿನ ಕುರಿತಾಗಿ ಹೇಳೋದಾದ್ರೆ ಏನಂತ ಅನ್ಸುತ್ತೆ ನಿಮ್ಗೆ? ವಿಷಪ್ರಾಶನ ಮಾಡಿಸಿದ್ದಾರೆ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅವರು ತೀರಿ ಹೋಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅವ್ರ ಆರೋಗ್ಯ ಕೂಡ ಏನಂತ ತುಂಬಾ ಅನಾರೋಗ್ಯದಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ಏನ್ ಇರ್ಲಿಲ್ಲ, ಆರೋಗ್ಯವಾಗಿ ಇದ್ರು, ಯಾವ್ದೇ ತೊಂದರೆ ಇರ್ಲಿಲ್ಲ ಅಲ್ವಾ? ಹೌದು ಮೇಡಮ್. ನೀವು ಆಸ್ಪತ್ರೆಗೆ ಏನಾದ್ರು ರೀಸೆಂಟ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿದ್ರಾ? ಏನಾದ್ರು ಹುಷಾರಿಲ್ಲ ಅಂತ? 2 ತಿಂಗಳ ಹಿಂದೆ ಆಸ್ಪತ್ರೆಗೆ ಅವರೇ ಬಂದಿದ್ರು, ವಾಪಸ್ ತಿರೂರಿಗೆ ಕರ್ಕೊಂಡು ಹೋಗಿ ಬಿಡ್ಲಿಕ್ಕೆ ನಾನು ಹೋಗಿದ್ದೆ ಮೇಡಮ್. ಓಕೆ. ಏನಾಗಿತ್ತು ಅಂತ ಹೇಳಿದ್ರ? ಏನ್ ಹುಷಾರಿಲ್ಲ? ಅದೇ ನಾನು ಅದನ್ನು ಕೇಳುದಿಲ್ಲ, ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾವೆಲ್ಲ ಅಚ್ಚಿಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಮೇಡಮ್. ಹೌದು. ಅದನ್ನ ಬಿಟ್ಟು ಇನ್ನೇನು ಮಾತಾಡ್ತಿರ್ಲಿಲ್ಲ ನಿಮ್ ಜೊತೆ ವಿವಾದಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ? ಇಲ್ಲ ಮೇಡಮ್. ಈಗ ಸಾವಿನ ಕುರಿತಾಗಿನೇ ನಿಮಗೇನಾದ್ರೂ ಅನುಮಾನ ವ್ಯಕ್ತವಾಗ್ತಾ ಇದೆಯಾ ಯಾರ ಮೇಲಾದ್ರೂ ಪ್ರಕಾಶ್ ಅವರೇ? ಇಲ್ಲ ಮೇಡಮ್, ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ಇದ್ದಿದ್ರೆ ಹೇಳ್ಬೋದಿತ್ತು. ಅಲ್ಲ, ಈಗ ಶ್ರೀಗಳ ಜೊತೆನೆ ಯಾವಾಗ್ಲೂ ಓಡಾಡ್ತಾ ಇದ್ರಿ ಅಂದಾಗ ಈಗ ಫೋನ್ ನಲ್ಲಿ ಮಾತುಕತೆ ನಡೆಸ್ತಾ ಇರ್ಬೋದು, ಶ್ರೀಗಳು ಕಾರ್ನಲ್ಲಿ ಕುತ್ಕೊಂಡು ಜೊತೆಲಿ ಇದ್ದವ್ರ ಜೊತೆ ಮಾತುಕತೆ ನಡೆಸ್ತಾ ಇರ್ಬೇಕಾದ್ರೆ ಯಾರ ಕುರಿತಾಗಿ ಮಾತಾಡ್ತಾ ಇದ್ರು ಹೆಚ್ಚಾಗಿ? ಅಂದ್ರೆ ನನಗೆ ಅಷ್ಟೊಂದು ಅಂದಾಜಿಲ್ಲ ಮೇಡಮ್. ಹಾಗೆ ಈಗ ಯಾವ್ದಾದ್ರು ಜಾಗ ಕೊಳ್ಳುವಿಕೆ ಅನ್ನುವಂತ ವಿಚಾರ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿಮ್ಮ ಜೊತೆನೆ ಏನಾದ್ರು ಹೋಗಿದ್ದಿದ್ಯಾ? ನಿಮ್ಮನ್ನ ಕರೆದಿದ್ರ ಆಗ? ಅಲ್ಲ, ಗಾಡಿಯಲ್ಲಿ ಇರುವಾಗ ಅವ್ರು ಫೋನ್ ಬಂದ್ರು, ನಾ ಮತ್ತೆ ಕಾಲ್ ಮಾಡ್ತಾನೆ ಅಂತ ಹೇಳಿ ಕಟ್ ಮಾಡ್ತಿದ್ರು. ಮಾತಾಡ್ತಾ ಇರ್ಲಿಲ್ಲ ಕಾರಲ್ಲಿ ಕೂತಾಗ? ಹೆಚ್ಚಿಗೆ ಹೌದು, ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಜೊತೆಲಿ ಇದ್ದವ್ರ ಜೊತೆನೂ ಮಾತಾಡ್ತಿರ್ಲಿಲ್ವಾ? ಅವ್ರ ಜೊತೆಲಿ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲ, ಇದು ವಿವಾದಗಳ ಬಗ್ಗೆ ಗೊತ್ತಿಲ್ಲ ಮೇಡಮ್. ಅಲ್ಲ, ಯಾವುದೇ ವಿವಾದದ ಬಗ್ಗೆನೂ ಕೂಡ ಅವ್ರು ಕಾರ್ನಲ್ಲಿ ಕೂತಾಗ ಮಾತಾಡ್ತಾ ಇರ್ಲಿಲ್ಲ ಅಂತನಾ? ಇಲ್ಲ ಮೇಡಮ್. ಅಂದ್ರೆ ನಿಮ್ಮನ್ನ ಕರ್ಕೊಂಡೆ ತೌನ್ಸೆ ಮೂಲದ ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ರು ಶ್ರೀಗಳು ಅಂತ ಕೆಲವರು ಹೇಳ್ತಾರೆ, ಹೌದಾ? ಎಲ್ಲಿ ಮೇಡಮ್? ತೌನ್ಸೆ ಮೂಲದ ವ್ಯಕ್ತಿಯನ್ನ ಮೀಟ್ ಮಾಡೋದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಶ್ರೀಗಳು ಅಂತ ಕೆಲವರು ಹೇಳ್ತಾರೆ. ನಾನು ಹೋಗ್ಲಿಲ್ಲ ಮೇಡಮ್. ಪ್ರೋಗ್ರಾಮಿಗೆ ಹೋಗಿದ್ದೇನೆ, ವ್ಯಕ್ತಿ ಮೀಟ್ ಮಾಡ್ಲಿಕ್ಕೆ ಯಾರ್ದು ಮನೆಗೆ ಹೋಗುವಂತ ನಾನಂತೂ ಹೋಗ್ಲಿಲ್ಲ. ಅಂದ್ರೆ ಕೇವಲ ಕಾರ್ಯಕ್ರಮಗಳಿದ್ದಾಗ ಮಾತ್ರ ನೀವು ಹೋಗ್ತಾ ಇದ್ರಿ, ಯಾರನ್ನು ಮೀಟ್ ಮಾಡೋ ಸಲುವಾಗಿ ನಿಮ್ಮನ್ನ ಕರಿತಾ ಇರಲಿಲ್ಲ ಶ್ರೀಗಳು? ಹಾಗಾದ್ರೆ ಇಲ್ಲ. ಪ್ರೋಗ್ರಾಮ್ ಇದ್ರೆ ಫೋನ್ ಮಾಡಿ ಹೇಳ್ತಿದ್ರು, ಹೋಗ್ತಿದ್ದೆ ಮೇಡಮ್. ಅಂದ್ರೆ ನಿಮಗೆ ಇಲ್ಲಿ ಈಗ ಭಕ್ತರು ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನೀವು ಕೂಡ ಹೆಚ್ಚು ಟೈಮು ಶ್ರೀಗಳ ಜೊತೆಲೇ ಇದ್ದವರು, ನಿಮಗೆ ಯಾರ ಮೇಲೂ ಅನುಮಾನ ಇಲ್ಲ ಇಲ್ಲಿ? ಇಲ್ಲ ಮೇಡಮ್. ಅಂದ್ರೆ ನಾನು ಈಗ ಡ್ರೈವಿಂಗ್ ಇದ್ರು ತಿರುವಲ್ಲಿ ಬಿಡ್ತೇನೆ, ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರ ಮಾಡ್ತಾನೆ, ಸೀದೆ ಎತ್ಕೊಂಡು ಬರ್ತಾ ಇರ್ತೇನೆ ಹಾಗೆ. ಓಕೆ, ಧನ್ಯವಾದ ಪ್ರಕಾಶ್ ಅವರೇ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ಕುರಿತು ಹಾಗೆ ಮಾತಾಡೋದಕ್ಕೆ ಮಾಜಿ ಸಚಿವರಾಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರಮೋದ್ ಮಧ್ವರಾಜ್ ಅವರೇ. ನಮಸ್ತೆ. ಪ್ರಮೋದ್ ಅವರೇ, ಈಗ ಶ್ರೀಗಳ ಸಾವಿನ ಕುರಿತಾಗಿ ತುಂಬಾ ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ವಿಷಪ್ರಾಶನ ಮಾಡಿಸಲಾಗಿದೆ ಅನ್ನೋ ಆರೋಪ, ಅನುಮಾನಗಳು ಕೂಡ ವ್ಯಕ್ತವಾಗ್ತಿರೋದ್ರಿಂದ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ? ಈಗ ಇದು ಅಷ್ಟಮಠಾಧೀಶರಲ್ಲಿ ಒಬ್ಬರ ಒಂದು ಸಾವಾಗಿದೆ, ಅದರಲ್ಲೂ ಕೂಡ ವಿಷದ ಅಂಶ ಇದೆ ಅಂತಕ್ಕಂಥದ್ದು ಕೂಡ ಈಗ ಡಾಕ್ಟರ್ಗಳ ಬಾಯಲ್ಲಿ ಕೇಳ್ತಾ ಇದೆ. ಸೊ ಇಟ್ ಇಸ್ ನೋ ಲಾಂಗರ್ ಅ ಸಿಂಪಲ್ ಇಶ್ಯೂ, ಸರಳವಾದ ವಿಚಾರ ಅಲ್ಲ, ಸ್ವಲ್ಪ ಬಹಳ ಡೀಪ್ ಆಗಿರ್ತಕ್ಕಂಥ ವಿಷಯವೇ ಆಗ್ತದೆ. ಸೊ ಹೆಚ್ಚಿನ ಅಂಶ ಕಾನೂನು ಅದರದ್ದೇ ಆದ ಕೆಲಸ ಮಾಡುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಅಲ್ಲ, ಈಗ ತನಿಖೆ ಬಗ್ಗೆ ವಿಶ್ವಾಸ ಇದೆ, ಓಕೆ, ಆದ್ರೆ ಈಗ ಈ ಶ್ರೀಗಳ ಸಾವಿಗೆ ಏನು ಕಾರಣ ಅಂತ ಯಾರು ಈ ರೀತಿಯಾಗಿ ಮಾಡಿದ್ರು? ನನಗೆ ಏನೂ ಮಾಹಿತಿ ಇಲ್ಲ. ಸೊ ಇಂತಹ ಅನುಮಾನಗಳ ಬಗ್ಗೆ ನಾವು ಸಾರ್ವಜನಿಕ ಚರ್ಚೆ ಮಾಡೋದಕ್ಕಿಂತ ತನಿಖೆಗೆ ಒಂದು ಅವಕಾಶ ಕೊಟ್ಟರೆ ಒಳ್ಳೇದು. ಯಾಕಂದ್ರೆ ನಾವು ಗುಮಾನಿಗಳ ಮೇಲೆ ಅಥವಾ ಯಾರ್ದೋ ಮಾತುಗಳ ಮೇಲೆ ನಾವು ಅವಲಂಬಿತವಾಗಿರುವುದಕ್ಕಿಂತ
ಸೂಕ್ತವಾದ ನಿಷ್ಪಕ್ಷಪಾತವಾದಂತ ತನಿಖೆ ಈ ಎಲ್ಲಾ ಇದನ್ನ ವಿಚಾರಗಳನ್ನ ಬಗೆಹರಿಸಬಹುದು ಅಂತ ನಾನು ಅನಿಸಿಕೆ. ಇನ್ನು ಈಗ ತನಿಖೆಗೆ ಈಗ DCM ಪರಮೇಶ್ವರ್ ಅವರು ಆಗ್ರಹಿಸಿದ್ದಾರೆ, ತನಿಖೆ ಒಂದು ಕಡೆ ಆಗತ್ತೆ. ಆದ್ರೆ ಈಗ ವಿವಾದಗಳು ಆಗಾಗ ಆಗ್ತಾ ಇತ್ತು ಶ್ರೀಗಳ ವಿಚಾರದಲ್ಲಿ ಇದ್ದಾಗ, ಪಟ್ಟದ ದೇವರ ವಿವಾದ ಆಗಿರ್ಬೋದು, ಪೀಠ ತ್ಯಾಗದ ಬಗ್ಗೆ ಆಗಿರ್ಬೋದು. ನಿಮ್ ಜೊತೆ ಯಾವಾಗ್ಲಾದ್ರೂ ಮಾತನಾಡಿದ್ರಾ? ಇಲ್ಲ, ನನಗೆ ಪಟ್ಟದ ದೇವರು ನನಗೆ ವಾಪಸ್ ಕೊಟ್ಟಿಲ್ಲ ಅಂತ ನನಗೊಮ್ಮೆ ಫೋನ್ ಮಾಡಿದ್ರು. ಸ್ವಲ್ಪ ಪೊಲೀಸರಿಗೆಲ್ಲ ಹೇಳ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ನೀವು ಮಾತುಕತೆಯ ಮೂಲಕ ಬಗೆಹರಿಸಿ ಸ್ವಾಮೀಜಿ ಅಂತ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೆ. ಮತ್ತೆ ಪಲ್ಲಿಮಾರ್ ಸ್ವಾಮಿಗಳು ಮತ್ತೆ ಸೋದರಿ ಸ್ವಾಮಿಗಳು ಕೂಡ ನನ್ನ ಹತ್ರ ಮಾತಾಡಿದ್ರು ಪಟ್ಟದ ದೇವರ ಬಗ್ಗೆ. ಸೊ ನಾನು ನೀವೆಲ್ಲ ಕುತ್ಕೊಂಡು ಅದನ್ನ ಬಗೆಹರಿಸ್ಕೊಳ್ಬೇಕು, ಇಂಥದ್ದೆಲ್ಲ ವಿಚಾರ ಹೊರಗೆ ಎಲ್ಲ ಬರಬಾರ್ದು ಅಂತ ನಾನು ಕೂಡ ಉಭಯ ಅಂದ್ರೆ ಶಿರೂರ್ ಸ್ವಾಮೀಜಿಗಳಿಗೂ ಹೇಳಿದ್ದೆ, ಮತ್ತೆ ಉಳಿದ 7 ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡಿದ್ದೆ. ಈಗ ನೀವು ಕೊಟ್ಟಂತ ಸಲಹೆನ ಯಾವ ರೀತಿ ಅವರು ಅಕ್ಸೆಪ್ಟ್ ಮಾಡಿದ್ರು, ಏನ್ ಹೇಳಿದ್ರು ಶ್ರೀಗಳು? ಇಲ್ಲ, ಅದು ಹತ್ತಿರ ಬಂದಿರ್ಲಿಲ್ಲ. ಅದಕ್ಕಾಗಿ ಅವರು ಕೊನೆಯ ಪತ್ರಿಕಾ ಇದರಲ್ಲಿ ಪತ್ರಕರ್ತರೊಂದಿಗೆ ಮಾತಾಡುವಾಗ ಕೋರ್ಟಿಗೆ ಹೋಗುವ ಬಗ್ಗೆ ಮಾತಾಡಿದ್ರು. ಅದು ಒಂದು 2 ದಿವಸದ ಹಿಂದೆ. ಸೊ ನಾನು ಪತ್ರಿಕೆಯಲ್ಲಿ ಓದಿದ್ದೆ ಅದನ್ನ. ಆಮೇಲೆ ಈಗ ಶ್ರೀಗಳ ಜೊತೆಗೆ ಈ ವಿಚಾರದಲ್ಲಿ ಈಗ ರಾಜಕೀಯವನ್ನ ಪ್ರವೇಶ ಮಾಡುವಂತ ಇಂಗಿತ ಕೂಡ ವ್ಯಕ್ತಪಡಿಸಿದ್ರು, ಪ್ರಯತ್ನ ಕೂಡ ಪಟ್ಟಿದ್ರು. ಆಗ ನಿಮ್ಮ ಅವರ ನಡುವಿನ ಮಾತುಕತೆ ಯಾವ ರೀತಿಯಾಗಿ ನಡೀತಾ ಇತ್ತು ರಾಜಕೀಯ ಪ್ರವೇಶದ ವಿಚಾರದಲ್ಲಿ? ಅವರು ರಾಜಕೀಯ ಪ್ರವೇಶ ಚುನಾವಣೆ ನಿಲ್ತೀನಿ ಅಂತ ಅವರ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರಲ್ಲ, ಅದ್ರ ನಂತರವೇ ನನಗೆ ಇದ್ರಲ್ಲೇ ವಾಟ್ಸ್ಆಪ್ ನನಗೆ ಗೊತ್ತಾಯ್ತು ಅವರು ಚುನಾವಣೆ ನಿಲ್ತಾರೆ. ಮತ್ತೆ ನಾನು ಫೋನ್ ಮಾಡಿದೆ, ಏನ್ ಸ್ವಾಮೀಜಿ ಚುನಾವಣೆಗೆ ನಿಲ್ಬೇಕು ಅಂತೆಲ್ಲ ಘೋಷಣೆ ಮಾಡಿದೀರಿ ಅಂತ. ಅಷ್ಟರವರೆಗೆ ಅವ್ರು ನನ್ನ ಹತ್ರ ಚರ್ಚೆ ಮಾಡಿರ್ಲಿಲ್ಲ. ಸೊ ಅವಾಗ ಅವರು ಸ್ವಲ್ಪ ಯಾರ್ದೋ ಬಗ್ಗೆ ಒಂದು ನೋವಿನಿಂದ ತೀರ್ಮಾನ ಮಾಡಿರ್ಬೇಕು ಅಂತ ನನಗೆ ಅನಿಸ್ತು ಅವ್ರು ಮಾತಾಡುವಾಗ. ಅಂದ್ರೆ ಈಗ ಕೆಲವರು ಹೇಳ್ತಾರೆ ಕೆಲವೊಂದು ಉದ್ದೇಶಗಳನ್ನ ಇಟ್ಕೊಂಡು ರಾಜಕೀಯ ಪ್ರವೇಶ ಮಾಡ್ತಿದ್ದಾರೆ ಶ್ರೀಗಳು ಅಂತ. ಈಗ ನಿಮ್ ಜೊತೆ ಮಾತಾಡ್ತಿರೋ ಟೈಮ್ ನಲ್ಲಿ ತಮ್ಮ ಉದ್ದೇಶಗಳು ಏನು, ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇರೋದ್ರ ಬಗ್ಗೆ ಅಂತ ಹೇಳ್ಕೊಂಡಿರ್ಲಿಲ್ವಾ? ಇಲ್ಲ, ಅವರಿಗೆ ಏನೋ ತೀವ್ರವಾದ ಅಸಮಾಧಾನ ಇತ್ತು. ಸೊ ಅದಕ್ಕೋಸ್ಕರ ಅವರು ತಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಹೇಳ್ಕೊಂಡಿರ್ಬೋದು. ಬಟ್ ಐ ಡೋಂಟ್ ಥಿಂಕ್ ಯು ಆರ್ ಸೀರಿಯಸ್. ಚುನಾವಣೆಗೆ ನಿಲ್ಲೇಬೇಕು ಅಂತಕ್ಕಂಥ ಗಾಂಭೀರ್ಯತೆ ಅವರ ಮಾತುಗಳಲ್ಲಿ ನನಗೆ ಗೊತ್ತಾಗ್ಲಿಲ್ಲ. ಓಕೆ, ಧನ್ಯವಾದ ಪ್ರಮೋದ್ ಮಧ್ವರಾಜ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಈ ಕುರಿತ ಮತ್ತಷ್ಟು ಅಪ್ಡೇಟ್ಸ್ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.